ಜ್ಞಾನ ಸಂಹಿತ ಮಾಸಪತ್ರಿಕೆ ಸೆಪ್ಟೆಂಬರ್ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್. ಪಿಂದಡ 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟರ್ 1, ನಿಪ್ನ ಹಿಂಭಾಗ, HS R ಲೇಔಟ್, ಬೆಂಗಳೂರು 560102. 91 ಕಂಟ್ರಿ ಕೋಡ್, 80 CT ಕೋಡ್. ದೂರವಾಣಿ ಸಂಖ್ಯೆ 22582622322875. ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102. ದೂರವಾಣಿ ಸಂಖ್ಯೆ 225826222875. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014 ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957 ಪ್ರತಿಕರಣ ಹಕ್ಕು ಕಾಯ್ದೆ, ಪ್ರಕರಣ 52, 1 ಝೈದ್ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ಒಂದು ಉತ್ತಮ ಶಿಕ್ಷಣ ವ್ಯವಸ್ಥೆಯ ಅಡಿಪಾಯವೇ ಶಿಕ್ಷಕ. ಶಿಕ್ಷಕ ಇಲ್ಲದಿದ್ದರೆ ಜಗತ್ತಿನಲ್ಲಿ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು, ವೈದ್ಯರು, ಲೇಖಕರು, ಕಲಾಕಾರರು ಯಾರೂ ಇರುತ್ತಿರಲಿಲ್ಲ. ಜಗತ್ತಿನಲ್ಲೇ ಅತ್ಯಂತ ಉದಾತ್ತ ವೃತ್ತಿ ಎಂದರೆ ಶಿಕ್ಷಣ. ಕೇವಲ ಶಾಲೆಯ ಪಾಠ ಕಲಿಸಿ ಮಕ್ಕಳಿಗೆ ಒಳ್ಳೆಯ ಅಂಕ ಗಳಿಸಲು ನೆರವಾಗುವಾತ ಮಾತ್ರ ಶಿಕ್ಷಕನಲ್ಲ. ಮಕ್ಕಳಿಗೆ ನೀತಿ, ಮನುಷ್ಯತ್ವ, ಸಂಸ್ಕೃತಿ, ಶ್ರದ್ಧೆ, ನಂಬಿಕೆ ಕಲಿಸಿ ಜೀವನದ ಮಾರ್ಗ ಕಲಿಸುವಾತ ಕೂಡ ಶಿಕ್ಷಕನೇ. ಭಾಷೆ, ವಿಜ್ಞಾನ, ಗಣಿತ, ಸಮಾಜಗಳ ಪಾಠ ಹೇಳುವವರು ಅನೇಕರು ಇರುತ್ತಾರೆ. ಆದರೆ ಎಳೆ ಮನಸ್ಸಿನಲ್ಲಿ ಕನಸುಗಳನ್ನು ತುಂಬಿಸಿ ಅಪೂರ್ವ ಸಾಧನೆ ಮಾಡಲು ಪ್ರೇರೇಪಿಸುವ ದಾರ್ಶನಿಕರು ವಿರಳ. ಇಂತಹ ಗುರುಗಳು ಮಕ್ಕಳ ಮುಂದೆ ಜ್ಞಾನದ ದೀವಿಗೆ ಹಿಡಿಯುತ್ತಾರೆ. ಶಿಕ್ಷಣವನ್ನು 4 ಗೋಡೆಗಳ ನಡುವೆ ಸೀಮಿತಗೊಳಿಸುವ ಬದಲು ವಿಶ್ವದ ಬಾಗಿಲುಗಳನ್ನು ತೆರೆಯುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಕುತೂಹಲದ ಕಿಡಿ ಹಚ್ಚಿ, ಕಲಿಯುವ ಉತ್ಸಾಹವನ್ನು ಹುಟ್ಟಿಸಿ, ಜ್ಞಾನದ ಭಂಡಾರವನ್ನೇ ಉಡುಗೊರೆಯಾಗಿ ಕೊಡುತ್ತಾರೆ. ಮಾನವ ಇತಿಹಾಸದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಈ ಅದಿಯಲ್ಲಿರುವ, ಜಗತ್ತಿನ ಮುಂದೆ ಜ್ಞಾನದ ಬೆಳಕು ಹಿಡಿದು ಬದುಕಿನ ದಾರಿ ತೋರಿಸಿದ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 28 ಆಗಸ್ಟ್ ರಿಂದ 8 ಸೆಪ್ಟೆಂಬರ್ ರವರೆಗೆ ಪ್ಯಾರಿಸ್ನಲ್ಲಿ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತಿದೆ. ವಿಶೇಷ ಚೇತನರಿಗೆಂದೇ ಆಯೋಜಿಸಲ್ಪಡುವ ಈ ಕ್ರೀಡಾಕೂಟದಲ್ಲಿ ಭಾರತದ ಅನೇಕ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. ಎಲ್ಲರಿಗೂ ಸ್ಫೂರ್ತಿ ಚೇತನರಾಗಿರುವ ಇವರಿಗೆ ಹಾರ್ದಿಕ ಶುಭಾಶಯಗಳನ್ನು ನಾವೆಲ್ಲರೂ ಹಾರೈಸೋಣ. ಎಲ್ಲರಿಗೂ ಶುಭವಾಗಲಿ. ಪರಿಸರ ಸ್ನೇಹಿ ಗಣೇಶನನ್ನು ಪೂಜಿಸಿ, ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಭೂಮಿಯನ್ನು ಸಂರಕ್ಷಿಸೋಣ.
ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ನ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್, ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ, ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ, ಪರಿವಿಡಿ. 1 ಚಿಂತನ್ ಬಾಟಲಿ ನೀರು. ಎಚ್ಚರ ವಹಿಸಿ. 2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಶಿಕ್ಷಕರ ದಿನಾಚರಣೆ ವಿಶೇಷ ಇತಿಹಾಸದ ಮಹಾನ್ ಶಿಕ್ಷಕರು. 5 ಕ್ರೀಡೆ ಪ್ಯಾರಾ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ ನಂಬರ್ ಥ ಮಾನಸಿ ಜೋಶಿ. 6 ಗೌರವ ಸಂಶೋಧನಾ ಬಲಿಪಶುಗಳಿಗೆ ಕೃತಜ್ಞತಾ ಸ್ಮಾರಕ. 7 ದಾಖಲೆ ಜಯ ಮಹಾಂತೇಶ ಗ್ರಂಥಾಲಯ ಶತಮಾನದ ಸಾರ್ಥಕತೆ. 8 ಆರೋಗ್ಯ ಹಲ್ಲುಗಳ ಆರೈಕೆ, ಗರ್ಭಿಣಿಯರಿಗೊಂದು ಎಚ್ಚರಿಕೆ. 9 ಚಿಣ್ಣರ ಪುಟ ಅ ಮಂತ್ರದ ಖಡ್ಗ ಆ ದಡಂ ದುಡುಕಿ. 10 ಅಡುಗೆ ಮನೆ ಸುಲಭ ಸಿಹಿ ತಿಂಡಿಗಳು. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಬಾಟಲಿ ನೀರು. ಎಚ್ಚರ ವಹಿಸಿ. ಬಹುತೇಕ ನಗರಗಳಲ್ಲಿ ಇವತ್ತು ಕುಡಿಯುವ ನೀರು ಬಾಟಲಿಗಳಲ್ಲಿ ಲಭ್ಯವಿದೆ. ಹಳ್ಳಿಗಳಲ್ಲೂ ಸಭೆ ಸಮಾರಂಭಗಳಿಗೆ ಬಾಟಲಿಗಳಲ್ಲೇ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ. ಶುದ್ಧ ಕುಡಿಯುವ ನೀರನ್ನು ಸಂಸ್ಕರಿಸುವ ಘಟಕಗಳು ನಗರ, ಹಳ್ಳಿಗಳೆನ್ನದೆ ಎಲ್ಲೆಡೆ ನಾಯಿಕೊಡೆಗಳಂತೆ ಹುಟ್ಟಿಕೊಂಡಿವೆ. ನಲಿ ಅಥವಾ ಬಾವಿ ನೀರಿಗಿಂತ ಬಾಟಲಿ ನೀರೇ ಹೆಚ್ಚು ಆರೋಗ್ಯಕರ ಎಂಬ ಭಾವನೆ ಎಲ್ಲೆಡೆ ಹಬ್ಬಿದೆ. ಆದರೆ ವಸ್ತುಸ್ಥಿತಿ ಬೇರೆಯೇ ಇದೆ ಎನ್ನುವುದನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಬಹಿರಂಗಪಡಿಸಿದೆ. ಭಾರತ ಸಹಿತ ಹಲವಾರು ದೇಶಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನಡೆಸಿದ ತಪಾಸಣೆಯಲ್ಲಿ ಬಾಟಲಿಯಲ್ಲಿ ಸಿಗುವ ನೀರಿನಲ್ಲಿ ಪ್ಲಾಸ್ಟಿಕ್ ಅಂಶಗಳು ಅಪಾಯಕಾರಿ ಮಟ್ಟದಲ್ಲಿ ಇರುವುದು ಗೊತ್ತಾಗಿದೆ. ಈ ಅಪಾಯಕಾರಿ ಪ್ಲಾಸ್ಟಿಕ್ ಅಂಶಗಳು ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಎಂದು ವರದಿ ತಿಳಿಸಿದೆ. 9 ರಾಷ್ಟ್ರಗಳ 19 ಸ್ಥಳಗಳಲ್ಲಿ ಒಟ್ಟು 259 ಬಾಟಲಿ ನೀರುಗಳನ್ನು ತಪಾಸಣೆಗೆ ಒಳಪಡಿಸಲಾಗಿತ್ತು. ತಪಾಸಣೆಯ ಬಳಿಕ ಬಂದ ವರದಿಯನ್ನು ಗಮನಿಸಿದರೆ, ಈ ಬಾಟಲಿ ನೀರಿನಲ್ಲಿ ನಲ್ಲಿ ನೀರಿನಲ್ಲಿ ಇರುವುದಕ್ಕಿಂತ 2 ಪಟ್ಟು ಹೆಚ್ಚು ಅಪಾಯಕಾರಿ ಪ್ಲಾಸ್ಟಿಕ್ ಅಂಶಗಳು ಇರುವುದು ಗೊತ್ತಾಗಿದೆ. ಬಾಟಲಿ ನೀರಿನಲ್ಲಿ ಹಲವು ಕಡೆ ಪ್ಲಾಸ್ಟಿಕ್ನ ತುಣುಕುಗಳು ಪತ್ತೆಯಾಗಿರುವುದು ನಿಜಕ್ಕೂ ಆತಂಕ ಹುಟ್ಟಿಸುವ ಸಂಗತಿ. ಬಹುತೇಕ ಬಾಟಲಿ ನೀರಿನಲ್ಲಿ ನೈಲಾನ್, ಪಾಲಿಥಿಲೀನ್, ಟೆರಪ್ರಲೇಟ್ ಮುಂತಾದ ಅಪಾಯಕಾರಿ ಅಂಶಗಳು ಪತ್ತೆಯಾಗಿದ್ದು, ಇದನ್ನು ಕುಡಿದವರಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಗಂಭೀರ ಪರಿಣಾಮಗಳು ಉಂಟಾಗಲಿವೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮತ್ತು ಸ್ಥಳೀಯ ಆರೋಗ್ಯ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ತುರ್ತು ಗಮನ ಹರಿಸಬೇಕಾದ ಅಗತ್ಯವಿದೆ. ಜಗತ್ತಿನಾದ್ಯಂತ ಬಾಟಲಿ ನೀರಿನ ಉದ್ಯಮವು ವಾರ್ಷಿಕ $14,700 ಕೋಟಿ ಮೌಲ್ಯದ ಮಾರಾಟ ವಹಿವಾಟು ಹೊಂದಿದೆ. ಎಲ್ಲ ದೇಶಗಳಲ್ಲಿ ಇವತ್ತು ಇದೊಂದು ಬೃಹತ್ ಉದ್ಯಮವಾಗಿ ಬೆಳೆದಿದೆ. ಆದರೆ ಈ ಉದ್ಯಮವನ್ನು ಕಟ್ಟುನಿಟ್ಟಿನ ನಿಯಮಗಳ ಮೂಲಕ ನಿಯಂತ್ರಿಸುವತ್ತ ಸರ್ಕಾರಗಳು ಗಮನ ಕೊಡುತ್ತಿಲ್ಲ. ಆರೋಗ್ಯ ಇಲಾಖೆ ಈ ಕಡೆಗೆ ತುರ್ತು ಗಮನ ಹರಿಸಬೇಕಾದ ಅಗತ್ಯವಿದೆ. ನಾಯಿಕೊಡೆಗಳಂತೆ ಹುಟ್ಟಿಕೊಂಡಿರುವ ನೀರು ಶುದ್ಧೀಕರಣ ಘಟಕಗಳಲ್ಲಿ ಸೂಕ್ತ ತಂತ್ರಜ್ಞಾನ ಬಳಕೆಯಾಗಿದೆಯೇ? ಅಲ್ಲಿ ಗರಿಷ್ಠ ಮಟ್ಟದ ಸ್ವಚ್ಛತಾ ಕ್ರಮಗಳನ್ನು ಅಳವಡಿಸಲಾಗಿದೆಯೇ? ಇಲಾಖೆಯ ಸುರಕ್ಷತಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆಯೇ ಎನ್ನುವುದನ್ನು ಆರೋಗ್ಯ ಇಲಾಖೆ ಕಾಲಕಾಲಕ್ಕೆ ಪರಿಶೀಲಿಸಬೇಕು. ನಿಯಮಗಳನ್ನು ಉಲ್ಲಂಘಿಸಿದವರ, ಆರೋಗ್ಯ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. 2 ನುಡಿಮುತ್ತುಗಳು. 1 ಓದಿ ಮೃಳಾಗಬಾರದು. ಓದದೆಯೂ ಮೃಳಾಗಬಾರದು. ಓದಿನ ನಂತರ ಹುರುಳಾಗಬೇಕು. ವಿಕರು. ಗೋಕಾಕ್. 2 ಜ್ಞಾನಕ್ಕೆ ವಿದ್ಯೆ, ವಿದ್ಯೆಗೆ ಓದು ಬರಹ ತಳಹದಿ. BM ಶ್ರೀಕಂಠಯ್ಯ. 3 ಸತ್ಯದ ದರ್ಶನವಾಗಬೇಕು ಎಂದರೆ ಅಹಂಕಾರ ವಿಸರ್ಜನೆಯಾಗಬೇಕು. ತರ. ಸುಬ್ಬರಾವ್. 4 ಸಂತೋಷ ಹೊರಗಿನಿಂದ ಬರುವುದಿಲ್ಲ. ಅದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಕಂಡುಕೊಳ್ಳಬೇಕು. ಚದುರಂಗ. 5 ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ, ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ. DV ಗುಂಡಪ್ಪ. 6 ದುಡಿಮೆಯಲ್ಲಿ ಸೇವಾ ಬುದ್ಧಿ ಇರಲಿ. ಸರ್ ಎಂ ವಿಶ್ವೇಶ್ವರಯ್ಯ.
3 ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. ಒಂದು ನೂತನ ಕಾರ್ಯಕಾರಿ ಮಂಡಳಿಯು 31 ಜಿಲ್ಲೆಗಳಿಗೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿರುತ್ತದೆ. ಯಾವುದೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳನ್ನು ಸಂಪರ್ಕಿಸಬೇಕಾದರೆ ಮುಖ್ಯ ಪದಾಧಿಕಾರಿಗಳನ್ನು ಸಂಪರ್ಕಿಸಲು ಕೋರಿದೆ. 2. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆನ್ಲೈನ್ ಮೂಲಕ ಆಚರಿಸಲಾಯಿತು. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿರುವ ಉಪನ್ಯಾಸದಲ್ಲಿ ಸ್ವಾಭಿಮಾನ, ಸಮಾನತೆ, ಸ್ವಗೌರವ, ಸ್ವಾತಂತ್ರ್ಯ ಎಂಬ ವಿಷಯವಾಗಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಪದವಿ ಕಾಲೇಜಿನ ಪ್ರಾಧ್ಯಾಪಕರೂ ಆಗಿರುವ ರಮೇಶ್ ಸಂಕರಡ್ಡಿರವರು ಮಾಹಿತಿ ನೀಡಿದರು. 3. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘವು ರಾಯಚೂರಿನ ಮಾಣಿಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ನೂತನ ಕಾರ್ಯಕಾರಿ ಮಂಡಳಿಯ ಮೊದಲನೇ ರಾಜ್ಯ ಪರಿಷತ್ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿತು. 4. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಸದಸ್ಯರಿಗೆ ಆಯೋಜಿಸಲು ಪತ್ರ ಬರೆಯಲಾಗಿದೆ. 5. 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ತಂದಿರುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಲಾಯಿತು. 6. ನೂತನವಾಗಿ ಆಯ್ಕೆಯಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಾದ ಶಾಲಿನಿ ರಜನೀಶ್ ರವರಿಗೆ ಅಭಿನಂದನೆಯನ್ನು ಸಂಘದ ವತಿಯಿಂದ ಸಲ್ಲಿಸಲಾಯಿತು. 7. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘಕ್ಕೆ ಕೊಠಡಿ ವ್ಯವಸ್ಥೆ ಮಾಡಿಕೊಡಲು ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಸರಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆಯಲಾಗಿದೆ. 8. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ವ್ಯವಸ್ಥಿತವಾದ ಕಾರ್ಯನಿರ್ವಹಣೆಗೆ 4 ಸಮಿತಿಗಳನ್ನು ರಾಜ್ಯ ಪರಿಷತ್ ಸಭೆಯಲ್ಲಿ ಪುನರ್ ರಚಿಸಲಾಗಿದೆ. ಈ 4 ಸಮಿತಿಗಳು ಈ ಕೆಳಕಂಡಂತಿವೆ. ಆ ಸಲಹಾ ಸಮಿತಿ, ಆ ಕೌಶಲ್ಯ ಮತ್ತು ತಂತ್ರಜ್ಞಾನ ಸಮಿತಿ, ಈ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ, ಈ ಮಹಿಳಾ ಸಮಿತಿ. 9. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಮಸ್ಯೆಗಳನ್ನು ಆಲಿಸಿ ಕುಂದುಕೊರತೆಗಳನ್ನು ಸ್ವೀಕರಿಸಿ ಜಿಲ್ಲಾ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಿಗೆ ಜವಾಬ್ದಾರಿಗಳನ್ನು ನೀಡಲಾಗಿದೆ. 4. ಶಿಕ್ಷಕರ ದಿನಾಚರಣೆ ವಿಶೇಷ. ಇತಿಹಾಸದ ಮಹಾನ್ ಶಿಕ್ಷಕರು. ನಾನು ಬರಿಯ ಶಿಕ್ಷಕನಲ್ಲ, ನಾನು ಎದ್ದೇಳಿಸುವವನು ಎಂದಿದ್ದರು ಅಮೆರಿಕಾದ ಕವಿ. ಶಿಕ್ಷಕರ ಬೌತ್ ಫ್ರಾಸ್ಟ್. ಶಿಕ್ಷಕನ ನಿಜವಾದ ಕೆಲಸ ಇದು. ಬರಿಯ ಪುಸ್ತಕದ ಪಾಠ ಕಲಿಸುವುದಲ್ಲ, ಮಕ್ಕಳ ಚೈತನ್ಯವನ್ನು ಜಾಗೃತಗೊಳಿಸುವುದು ಶಿಕ್ಷಕನ ಕರ್ತವ್ಯ. ಮಕ್ಕಳ ಕಲ್ಪನಾ ಶಕ್ತಿಯನ್ನು ಶಾಲೆಯ 4 ಗೋಡೆಗಳ ಆಚೆಗೆ ಒಯ್ದು ಅವರಿಗಾಗಿ ವಿಶ್ವದ ಬಾಗಿಲುಗಳನ್ನು ತೆರೆಯುವುದೇ ಶಿಕ್ಷಕನ ಗುರಿ. ಜಗತ್ತಿಗೆ ಚಾಣಕ್ಯ, ರವೀಂದ್ರನಾಥ ಠಾಗೋರ್, ಸಾವಿತ್ರಿಬಾಯಿ ಫುಲೆಯಂಥ ಅದ್ವಿತೀಯ ಶಿಕ್ಷಕರನ್ನು ಕೊಟ್ಟ ದೇಶ ಭಾರತ. ವಿದೇಶಗಳಲ್ಲಿ ಅರಿಸ್ಟಾಟಲ್, ಕನ್ಫ್ಯೂಷಿಯಸ್ ಮುಂತಾದ ಶಿಕ್ಷಕರು ಜಾಗತಿಕ ನಾಗರಿಕತೆಗಳ ಮೇಲೆ ಮರೆಯಲಾಗದ ಪ್ರಭಾವ ಬೀರಿದ್ದಾರೆ. ಇವರು ಉರಿಸಿದ ದೀಪಗಳು ಇಂದಿಗೂ ಜಗತ್ತಿಗೆ ಬೆಳಕು ಚೆಲ್ಲುತ್ತಿವೆ. ಜಾಗತಿಕ ಮಟ್ಟದ ಅಪೂರ್ವ ಶಿಕ್ಷಕರನ್ನು ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ಪರಿಚಯಿಸಿಕೊಳ್ಳೋಣ. 1. ಸಾಮ್ರಾಜ್ಯ ಕಟ್ಟಿದ ಶಿಕ್ಷಕ ಚಾಣಕ್ಯ, ಕ್ರಿಸ್ತಪೂರ್ವ 375 ರಿಂದ 283. ಜಗತ್ತಿನ ಮಹಾನ್ ಗುರುಗಳಲ್ಲಿ ಮೊದಲು ಬರುವ ಹೆಸರು ಚಾಣಕ್ಯ. ಭಾರತೀಯರಿಗೆ ಅಖಂಡ ರಾಷ್ಟ್ರದ ಗುರಿ ತೋರಿಸಿದ್ದ ಮಹಾನ್ ಗುರುವಾರ ಈತ. ಚಾಣಕ್ಯನ ಮೂಲ ಹೆಸರು ವಿಷ್ಣು ಶರ್ಮಾ. ಇವನು ಪ್ರಸಿದ್ಧನಾಗಿದ್ದು ಚಾಣಕ್ಯ ಮತ್ತು ಕೌಟಿಲ್ಯ ಎಂಬ ಹೆಸರುಗಳಲ್ಲಿ. ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಕಲಿತು ಅಲ್ಲೇ ಮುಂದೆ ಗುರುವಾಗಿದ್ದ ಮೇಧಾವಿ ಚಾಣಕ್ಯ. ದೇಶದ ಒಂದು ಮೂಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿದ್ದ ಶಿಕ್ಷಕ ಭಾರತದ ಭವಿಷ್ಯವನ್ನೇ ಬದಲಾಯಿಸಿದ್ದು ಒಂದು ರೋಮಾಂಚಕ ಇತಿಹಾಸ. ಆ ಕಾಲದಲ್ಲಿ ವಾಯುವ್ಯ ಭಾರತದ ಮೇಲೆ ಪರಕೀಯ ಪಡೆಗಳ ದಾಳಿ ನಡೆದಿತ್ತು. ಚಾಣಕ್ಯ ಪಾಟಲಿಪುತ್ರ, ಇಂದಿನ ಪಟ್ನ ಗೆ ಬಂದು ಪುಂಡುಕೋರ ಸೈನ್ಯಗಳನ್ನು ಸೋಲಿಸಲು ರಾಜ ಮಹಾನಂದನ ಸಹಾಯ ಕೇಳಿದ. ಮಹಾನಂದ ತುಂಬಿದ ರಾಜಸಭೆಯಲ್ಲಿ ಚಾಣಕ್ಯನನ್ನು ಅವಮಾನ ಮಾಡಿ ಹೊರತಳ್ಳಿದ್ದ. ದೇಶವನ್ನು ಕಾಯಲಾರದ ರಾಜ ಅಯೋಗ್ಯ. ಅವನ ವಂಶವನ್ನೇ ನಿರ್ಮೂಲ ಮಾಡುತ್ತೇನೆ ಎಂದು ಶಪಥ ಮಾಡಿ ಜುಟ್ಟು ಬಿಚ್ಚಿ ಹಾಕಿದ್ದ ಚಾಣಕ್ಯ. ರಾಜವಂಶದ ಚಂದ್ರಗುಪ್ತ ಎಂಬ ಯುವಕನಿಗೆ ತರಬೇತಿ ನೀಡಿ ಸೈನ್ಯ ಕಟ್ಟಿ ನಂದ ಸಾಮ್ರಾಜ್ಯದ ವಿರುದ್ಧ ಸಮರ ಹೂಡಿದ್ದ. ಕ್ರಿಸ್ತಪೂರ್ವ 321 ಸುಮಾರಿಗೆ ಪಾಟಲಿಪುತ್ರವನ್ನು ಗೆದ್ದು
ಚಂದ್ರಗುಪ್ತನನ್ನು ಗದ್ದುಗೆಗೆ ಏರಿಸಿ ಐತಿಹಾಸಿಕ ಮೌರ್ಯ ರಾಜ್ಯ ಸ್ಥಾಪಿಸಿದ್ದ. ಚಾಣಕ್ಯ ಮೌರ್ಯ ಸಾಮ್ರಾಜ್ಯದ ರಾಜಗುರುವಾಗಿದ್ದ. ಅವನು ರಚಿಸಿದ್ದ ಅರ್ಥಶಾಸ್ತ್ರ ಮಾನವ ಇತಿಹಾಸದಲ್ಲೇ ಮೊದಲ ರಾಜಕೀಯ ಶಾಸ್ತ್ರದ ಗ್ರಂಥವಾಗಿದೆ. ಇಂದಿಗೂ ರಾಜಕೀಯ ಚಿಂತಕರು ಆಚಾರ್ಯ ಚಾಣಕ್ಯನ ವಿಚಾರಗಳಿಂದ ಪ್ರೇರಣೆ ಪಡೆಯುತ್ತಾರೆ. 2 ಧರ್ಮಗುರುವಾದ ಶಿಕ್ಷಕ ಕನ್ಫ್ಯೂಷಿಯಸ್ ಕೊಂಗ್ಫುಜಿ ಕ್ರಿಸ್ತಪೂರ್ವ 551 479. ಕನ್ಫ್ಯೂಷಿಯಸ್ ಜನಿಸಿದ್ದು ಝೌ ವಂಶದ ಆಳ್ವಿಕೆಯ ಕಾಲದಲ್ಲಿ. ದೇಶದ ಸುತ್ತ ಅರಾಜಕತೆ ಇತ್ತು. ಅಲ್ಲಲ್ಲಿ ಸ್ಥಳೀಯ ಪಾಳೆಯಗಾರರು ತಮ್ಮದೇ ಅಧಿಕಾರ ನಡೆಸುತ್ತಿದ್ದರು. ಆ ಕಾಲದಲ್ಲಿ ಸೂಕ್ತ ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ. ಎಂಬ ಅಲೆಮಾರಿ ಪಂಡಿತರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಂಚರಿಸುತ್ತಿದ್ದರು. ರಾಜಕೀಯದಿಂದ ಹಿಡಿದು ಜನಜೀವನದ ಸಂಪ್ರದಾಯಗಳ ತನಕ ಜನರ ಪ್ರಶ್ನೆಗಳಿಗೆ ಇವರಲ್ಲಿ ಉತ್ತರ ಸಿಗುತ್ತಿತ್ತು. ಗುರುಗಳಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರಸಿದ್ಧನಾದ ವ್ಯಕ್ತಿ ಕೊಂಗ್ಫುಜಿ. ಈತನ ಮನೆತನದ ಹೆಸರು ಕೋಂಗ್ ಎಂದಾಗಿತ್ತು. ಫುಜಿ ಎಂದರೆ ಗುರು ಎಂದರ್ಥ. ಪಾಶ್ಚಾತ್ಯ ಭಾಷೆಗಳಲ್ಲಿ ಇದೇ ಹೆಸರು ಕನ್ಫ್ಯೂಷಿಯಸ್ ಎಂದಾಗಿತ್ತು. ಕನ್ಫ್ಯೂಷಿಯಸ್ ಒಬ್ಬ ಅನಾಥ ಹುಡುಗನಾಗಿದ್ದ. ಆತನಿಗೆ 15 ವರ್ಷವಾದಾಗ ಅವನಲ್ಲಿ ಜ್ಞಾನದಾಹ ಜಾಗೃತವಾಗಿತ್ತು. ಆ ಕಾಲದಲ್ಲಿ ರಾಜಮನೆತನದವರಿಗೆ ಮತ್ತು ಗಣ್ಯರಿಗೆ ಮಾತ್ರ ಉಚ್ಚ ಶಿಕ್ಷಣ ಸಿಗುತ್ತಿತ್ತು. ಕನ್ಫ್ಯೂಷಿಯಸ್ಗೆ ಸರಿಯಾದ ಶಿಕ್ಷಣ ಎಲ್ಲೂ ಸಿಗಲಿಲ್ಲ. ಈ ಕೊರತೆಯನ್ನು ನೀಗಿಸಲು ಆತ ಒಬ್ಬ ಗಣ್ಯರ ಮನೆಯಲ್ಲಿ ಕೆಲಸಕ್ಕೆ ಸೇರಿ ವಿದ್ಯಾಭ್ಯಾಸ ಪಡೆದ. 30ನೆಯ ವಯಸ್ಸಿನಲ್ಲಿ ಕನ್ಫ್ಯೂಷಿಯಸ್ ಶಿಕ್ಷಕನಾದ. ಆತನ ಜ್ಞಾನ ಎಷ್ಟು ಅಗಾಧವಾಗಿತ್ತು ಎಂದರೆ ಆ ಕಾಲದಲ್ಲಿ ಆತನನ್ನು ಮೀರಿಸುವ ಪಂಡಿತರೇ ಇರಲಿಲ್ಲ. ಜನರು ಆತನ ಬಳಿ ಶಿಕ್ಷಣಕ್ಕಾಗಿ ತಮ್ಮ ಮಕ್ಕಳನ್ನು ಕಳಿಸಲು ಆರಂಭಿಸಿದರು. ಚೀನಾದ ಪ್ರಪ್ರಥಮ ಖಾಸಗಿ ಶಿಕ್ಷಕ ಅವನಾಗಿದ್ದ. ಕನ್ಫ್ಯೂಷಿಯಸ್ ತನ್ನ ಕೆಲಸಕ್ಕೆ ಸಂಭಾವನೆ ಕೇಳುತ್ತಿರಲಿಲ್ಲ. ಅವನ ಪಾಲಿಗೆ ಶ್ರೀಮಂತರು, ಬಡಬಗ್ಗರು, ಗಣೆಯರು, ಜನಸಾಮಾನ್ಯರು ಎಲ್ಲರೂ ಒಂದೇ ಆಗಿದ್ದರು. ಯಾಂಗ್ ಝೌಜು, ಗೊಂಗೆ ಚಾಂಗ್ ನಂತಹ ಮಾಜಿ ಅಪರಾಧಿಗಳನ್ನು ಅವನು ಶಿಷ್ಯರನ್ನಾಗಿ ಸ್ವೀಕರಿಸಿದ್ದ. ವೈದ್ಯರು ತಮ್ಮ ಬಳಿ ಬರುವ ಯಾವನೇ ರೋಗಿಯನ್ನು ದೂರ ಅಟ್ಟದಂತೆ ಕೊಂಗ್ಫುಜಿ ತನ್ನ ಬಳಿ ವಿದ್ಯಾರ್ಜನೆಗೆ ಬರುವ ಯಾವನೇ ಶಿಷ್ಯನನ್ನು ಹಿಂದೆ ಕಳಿಸುತ್ತಿರಲಿಲ್ಲ ಎಂದು ಬರೆದಿದ್ದಾನೆ ಅವನ ಶಿಷ್ಯ ಜಿಗೊಂಗ್. ಕನ್ಫ್ಯೂಷಿಯಸ್ ತನ್ನ ಶಿಷ್ಯರಿಗೆ ಚರಿತ್ರೆ, ರಾಜಧರ್ಮ, ಸಂಪ್ರದಾಯ ಮತ್ತು ಕವಿತೆಗಳ ಪಾಠ ಹೇಳುತ್ತಿದ್ದ. ರಾಜನೀತಿ, ನಿಯಮ, ನಡವಳಿಕೆಗಳ ಒಂದು ಸಂಹಿತೆ ತಯಾರಿಸಿದ್ದ. ಈ ನೀತಿ ಸಂಹಿತೆಗೆ ಕನ್ಫ್ಯೂಷಿಯಸ್ ಧರ್ಮ, ಕನ್ಫ್ಯೂಷಿಯನಿಸಂ ಎಂದೇ ಹೆಸರು ಬಂದಿತ್ತು. ಉತ್ತಮ ನಡತೆ, ಭಕ್ತಿ, ಹಿರಿಯರಿಗೆ ಗೌರವ, ನಿರಂತರ ವ್ಯಾಸಂಗ ಇದರ ಮುಖ್ಯ ಅಂಶಗಳಾಗಿದ್ದವು. ಕನ್ಫ್ಯೂಷಿಯಸ್ ನಿಜಕ್ಕೂ ಬೋಧಿಸಿದ್ದು ಒಂದು ಧರ್ಮವನ್ನಲ್ಲ, ಪರಿಶುದ್ಧ ಮತ್ತು ಶಿಸ್ತಿನ ಜೀವನ ಕ್ರಮವನ್ನು. ಆದರೆ ಪ್ರಾಚೀನ ಚೀನಾದಲ್ಲಿ ಕನ್ಫ್ಯೂಷಿಯಸ್ನ ವಿಚಾರಗಳು ಬರೇ ಒಂದು ಸಿದ್ಧಾಂತವಾಗಿ ಉಳಿಯಲಿಲ್ಲ. ಅದೊಂದು ಧರ್ಮವಾಗಿ ಬೆಳೆದಿತ್ತು. ಮುಂದಿನ ಶತಮಾನಗಳಲ್ಲಿ ಚೀನೀ ಸಾಮ್ರಾಜ್ಯಗಳು ಕನ್ಫ್ಯೂಷಿಯಸ್ನ ಬೋಧನೆಗಳನ್ನು ಅಧಿಕೃತ ರಾಜಧರ್ಮವನ್ನಾಗಿ ಸ್ವೀಕರಿಸಿದವು. ಕನ್ಫ್ಯೂಷಿಯಸ್ ಗತಿಸಿ 2,500 ವರ್ಷಗಳಿಗೂ ಹೆಚ್ಚು ಕಾಲ ಕಳೆದಿದೆ. ಆದರೆ ಚೀನೀಯರು ಇಂದಿಗೂ ಕನ್ಫ್ಯೂಷಿಯಸ್ನ ಬೋಧನೆಗಳನ್ನು ಬದುಕಿನ ಆದರ್ಶವಾಗಿ ತಿಳಿಯುತ್ತಾರೆ. 3 ಸಮಾಜಕ್ಕೊಂದು ದಾರಿದೀವಿಗೆ ಸಾವಿತ್ರಿಬಾಯಿ ಫುಲೆ ಕ್ರಿಸ್ತಶಕ 1831 1897. 1840ನೇ ಇಸವಿಯಲ್ಲಿ ಸಾವಿತ್ರಿಯ ಮದುವೆಯಾದಾಗ ಆಕೆ ಇನ್ನೂ 9 ವರ್ಷದ ಹಾಲುಗಲ್ಲದ ಹುಡುಗಿ. ಪಾಪ, ನಿರಕ್ಷರ ಕುಕ್ಷಿ ಬಾಲೆ. ಜೀವಮಾನವಿಡೀ ಅಡುಗೆ ಕೋಣೆಯಲ್ಲಿ ಕಳೆಯುವ ಭವಿಷ್ಯ ಅವಳದಾಗಿತ್ತು. ಸಾವಿತ್ರಿಯ ಭವಿಷ್ಯವನ್ನು ಬದಲಾಯಿಸಿದ್ದು ಆಕೆಯ ಪತಿ ಜ್ಯೋತಿರಾವ್ ಫುಲೆ. ಜ್ಯೋತಿರಾವ್, ಹೂ ಮಾರುವ ಫುಲೆ ಕುಟುಂಬದ ಹುಡುಗ. ಯಾವುದೋ ಪ್ರೇರಣೆಯಲ್ಲಿ ವಿದ್ಯೆ ಕಲಿಯಲು ಆರಂಭಿಸಿದರು. ತಾವು ಕಲಿಯುವ ಜೊತೆಗೆ ಮನೆಯಲ್ಲಿ ಪತ್ನಿಗೂ ಕಲಿಸುತ್ತಿದ್ದರು. ಜ್ಯೋತಿರಾವ್ ಸ್ವತಃ ಇಂಗ್ಲಿಷ್ ಶಿಕ್ಷಣ ಮುಗಿಸಿದ್ದು 1847ರಲ್ಲಿ. ಸಾವಿತ್ರಿ ಅದಾಗಲೇ ಟೀಚರ್ಸ್ ಟ್ರೈನಿಂಗ್ ಮುಗಿಸಿದ್ದರು. ಜ್ಯೋತಿರಾವ್ ಫುಲೆ 1848ರಲ್ಲಿ ಪುಣೆಯ ಬುಧವಾರಪೇಟೆಯಲ್ಲಿ ಬಾಲಕಿಯರಿಗಾಗಿ ತಮ್ಮ ಮೊದಲ ಶಾಲೆ ಆರಂಭಿಸಿ ಅದನ್ನು ನಡೆಸುವ ಹೊಣೆಗಾರಿಕೆ ಪತ್ನಿ ಸಾವಿತ್ರಿಬಾಯಿಗೆ ವಹಿಸಿದ್ದರು. ಬಾಲಕಿಯರಿಗಾಗಿ ಭಾರತದಲ್ಲೇ ಪ್ರಪ್ರಥಮ ಶಾಲೆ ಅದಾಗಿತ್ತು. ಮೊಟ್ಟಮೊದಲ ಭಾರತೀಯ ಶಾಲಾ ಶಿಕ್ಷಕಿ ಎಂಬ ಕೀರ್ತಿ ಸಾವಿತ್ರಿಬಾಯಿ ಅವರದಾಗಿತ್ತು.
ಇವರ ಶಿಕ್ಷಣ ಯಜ್ಞ ಇಲ್ಲಿಗೆ ಮುಗಿಯಲಿಲ್ಲ. ಪುಣೆ, ಕೊಲ್ಹಾಪುರದಲ್ಲಿ ಬಾಲಕಿಯರಿಗಾಗಿ ಇನ್ನೂ 18 ಶಾಲೆಗಳನ್ನು ತೆರೆದರು. ಪತಿಯ ಜೊತೆಗೆ ದಲಿತರ ಉದ್ಧಾರಕ್ಕಾಗಿ ಆಂದೋಲನ ಆರಂಭಿಸಿದ್ದ ಇವರು 1849ರಲ್ಲಿ ದಲಿತ ಹುಡುಗಿಯರಿಗಾಗಿ ಭಾರತದ ಪ್ರಪ್ರಥಮ ಶಾಲೆ ಆರಂಭಿಸಿದರು. ದಲಿತರಿಗೆ ಶಿಕ್ಷಣ ಸಿಕ್ಕಿದಾಗಲೇ ಸಮಾಜ ಸುಧಾರಣೆಯಾಗಲು ಸಾಧ್ಯ ಎಂಬುದು ಇವರ ವಿಚಾರವಾಗಿತ್ತು. ಮೇಲ್ಜಾತಿಯ ಜನರು ಇವರನ್ನು ಅವಹೇಳನ ಮಾಡುತ್ತಿದ್ದರು. ದಾರಿಯಲ್ಲಿ ಹೋಗುವಾಗ ಅವರ ಮೇಲೆ ಕಲ್ಲು, ಸೆಗಣಿ ಎಸೆಯುತ್ತಿದ್ದರು. ಆದರೆ ಸಾವಿತ್ರಿಬಾಯಿಯ ಛಲದ ಮುಂದೆ ಸಮಾಜವೇ ತಲೆಬಾಗಿಸಬೇಕಾಯಿತು. ಶಿಕ್ಷಣದ ಜೊತೆಗೆ ಸಮಾಜ ಸುಧಾರಣೆ ಕೂಡ ಇವರ ಉಸಿರಾಗಿತ್ತು. ಮಹಿಳೆಯರ ಹಕ್ಕಿಗಾಗಿ, ಅವರ ಸಾಮಾಜಿಕ ಸ್ಥಾನಮಾನಗಳಿಗಾಗಿ ಹೋರಾಟ ಆರಂಭಿಸಿದ್ದ ಪ್ರಪ್ರಥಮ ಭಾರತೀಯ ಮಹಿಳೆ ಸಾವಿತ್ರಿಬಾಯಿ. ಗಂಡ ಹೆಂಡತಿ ಒಂದು ಗಾಡಿಯ ಚಕ್ರಗಳಂತೆ, ಇಬ್ಬರು ಸಮಾನವಾಗಿದ್ದರೆ ಮಾತ್ರ ಅವರ ಪ್ರಯಾಣ ಸುಗಮವಾಗುತ್ತದೆ, ಪ್ರಗತಿ ಪಥರವರದಾಗುತ್ತದೆ ಎಂದು ತಮ್ಮ ಜನರಿಗೆ ಪಾಠ ಕಲಿಸಿದ್ದರು. ಆಧುನಿಕ ಮರಾಠಿ ಕಾವ್ಯದ ಆದಿಗುರು ಎಂಬ ಬಿರುದು ಸಾವಿತ್ರಿಬಾಯಿಗೆ ಇದೆ. ಜಾತಿ ಪದ್ಧತಿಯ ನಿರ್ಮೂಲನಕ್ಕಾಗಿ ಇವರು ಪತಿಯೊಡನೆ ನಡೆಸಿದ್ದ ಆಂದೋಲನ ಮುಂದಿನ ಪೀಳಿಗೆಯ ಗಾಂಧೀಜಿ, ಅಂಬೇಡ್ಕರ್ ಮುಂತಾದ ನಾಯಕರಿಗೆ ದಾರಿದೀವಿಗೆಯಾಯಿತು. ಜ್ಯೋತಿರಾವ್ ಫುಲೆ ಮುಂದೆ ಮಹಾತ್ಮ ಜ್ಯೋತಿಬಾ ಫುಲೆ ಎಂದೇ ಹೆಸರಾದರು. ಅವರು ಮಹಾತ್ಮರಾಗುವ ಪ್ರಕ್ರಿಯೆಯ ಹಿಂದೆ ಸಾವಿತ್ರಿಬಾಯಿ ಫುಲೆಯವರ ಪ್ರಭಾವ ಕಡಿಮೆಯೇನಿರಲಿಲ್ಲ. 4 ದಾರ್ಶನಿಕ ಗುರುದೇವ ರವೀಂದ್ರನಾಥ ಠಾಗೋರ್, ಕ್ರಿಸ್ತಶಕ 1861ರಿಂದ 1941. ಒಬ್ಬ ಹೆಸರಾಂತ ಕವಿ, ಲೇಖಕ, ನಾಟಕಕಾರ, ಸಂಗೀತ ಸಂಯೋಜಕ, ದಾರ್ಶನಿಕ, ಸಮಾಜೋದ್ಧಾರಕ, ಚಿತ್ರಕಾರ ಎಲ್ಲವೂ ಆಗಿದ್ದರು ರವೀಂದ್ರನಾಥ ಠಾಗೋರ್. ಗುರುದೇವ, ಕವಿಗುರು, ವಿಶ್ವಕವಿ ಇವರಿಗೆ ಅಂಟಿಕೊಂಡಿದ್ದ ಬಿರುದುಗಳು. 8ನೆಯ ವಯಸ್ಸಿನಲ್ಲೇ ಕವಿತೆ ಬರೆಯಲು ಆರಂಭಿಸಿದರು ರವೀಂದ್ರನಾಥ. 15ನೆಯ ವಯಸ್ಸಿನಲ್ಲಿ ಇವರು ರಚಿಸಿ ಕಾವ್ಯನಾಮದಲ್ಲಿ ಪ್ರಕಟಿಸಿದ್ದ ಪ್ರಪ್ರಥಮ ಕವನ ಸಂಕಲನವನ್ನು ಯಾರೋ ಪ್ರಾಚೀನ ಮೇಧಾವಿ ಕವಿ ಬರೆದದ್ದು ಎಂದು ಸಾಹಿತ್ಯ ಪ್ರೇಮಿಗಳು ತಿಳಿದುಕೊಂಡಿದ್ದರು. ಇವರು ರಚಿಸಿದ್ದ ಜನಗಣಮನ ಭಾರತದ ರಾಷ್ಟ್ರಗೀತೆಯಾಗಿದ್ದರೆ, ಆಮೋರ್ಶೋನಾರ್ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿದೆ. ಶ್ರೀಲಂಕೆಯ ರಾಷ್ಟ್ರಗೀತೆ ಕೂಡ ಇವರ ಬರಹಗಳಿಂದ ಸ್ಫೂರ್ತಿ ಪಡೆದಿತ್ತು. ಸಾಹಿತ್ಯ ಮತ್ತು ಕಲೆಯಲ್ಲಿ ಬಂಗಾಳದಲ್ಲಿ ಕ್ರಾಂತಿಯನ್ನೇ ತಂದಿದ್ದರು ಠಾಗೋರ್. ಇವರ ಕವಿತಾಗುಚ್ಛ ಗೀತಾಂಜಲಿ ಪಾಶ್ಚಾತ್ಯ ಚಿಂತಕರನ್ನು ಮೂಡಿ ಮಾಡಿತ್ತು. ಠಾಗೋರ್ಗೆ ನೊಬೆಲ್ ಪಾರಿತೋಷಕ ತಂದುಕೊಟ್ಟಿತು. ಭಾರತಕ್ಕೆ ರವೀಂದ್ರನಾಥ ಠಾಗೋರ್ ಅವರ ಸರ್ವೋಚ್ಚ ಕೊಡುಗೆಗಳೆಂದರೆ ಶಾಂತಿನಿಕೇತನ ಮತ್ತು ವಿಶ್ವಭಾರತಿ ಎಂಬ ವಿದ್ಯಾ ಕೇಂದ್ರಗಳು. ಇವುಗಳಿಂದಲೇ ಠಾಗೋರ್ಗೆ ಗುರುದೇವ ಎಂಬ ಬಿರುದು ಸಿಕ್ಕಿತು. ಶಾಲೆಯಲ್ಲಿ ಉರುಹೊಡೆದು ಕಲಿಯುವ ಶಿಕ್ಷಣವನ್ನು ವಿರೋಧಿಸುತ್ತಿದ್ದರು ಠಾಗೋರ್. 1917ರಲ್ಲಿ ಸಾಂತಾ ಬಾರ್ಬರಾಗೆ ಭೇಟಿ ನೀಡಿದ್ದಾಗ ಅವರಿಗೆ ಒಂದು ಜಾಗತಿಕ ಮಟ್ಟದ ವಿದ್ಯಾ ಕೇಂದ್ರವನ್ನು ಸ್ಥಾಪಿಸುವ ಪ್ರೇರಣೆ ಸಿಕ್ಕಿತು. 1921ರಲ್ಲಿ ಅವರು ತಮ್ಮ ನೊಬೆಲ್ ಪಾರಿತೋಷಕದ ಹಣವನ್ನು ಬಳಸಿ ಪ್ರಾಚೀನ ಗುರುಕುಲಗಳ ಮಾದರಿಯಲ್ಲಿ ವಿಶ್ವಭಾರತಿ ಎಂಬ ಶಾಲೆಯನ್ನು ಸ್ಥಾಪಿಸಿದರು. 4 ಗೋಡೆಗಳ ನಡುವೆ ಕೂಡಿಟ್ಟು ಪ್ರವಚನ ಕೊಡುವ ಬದಲು ಇಲ್ಲಿ ಮಕ್ಕಳಿಗೆ ಪ್ರಕೃತಿಯ ಮಡಿಲಲ್ಲಿ, ಮರಗಳ ಕೆಳಗೆ ಶಿಕ್ಷಣ ನೀಡಲಾಗುತ್ತಿತ್ತು. ಗುರುಗಳು ಇಲ್ಲಿ ಮಕ್ಕಳಿಗೆ ಬದುಕಿನ ಮಾರ್ಗದರ್ಶನ ನೀಡುತ್ತಿದ್ದರು. ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಬೆಳವಣಿಗೆಗೆ ನೆರವಾಗುತ್ತಿದ್ದರು. ಠಾಗೋರ್ ಅವರ ಪಾಲಿಗೆ ವಿಶ್ವಭಾರತಿಯೇ ಉಸಿರಾಗಿತ್ತು. ಅವರು ಇಲ್ಲಿ ಮುಂಜಾನೆ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದರು, ಸಂಜೆ ಮಕ್ಕಳಿಗೆ ಪಠ್ಯಪುಸ್ತಕ ಬರೆಯುತ್ತಿದ್ದರು. ಅದರ ಜೊತೆಗೆ ನಿರಂತರ ವ್ಯಾಸಂಗ ಕೂಡ ನಡೆಸುತ್ತಿದ್ದರು. 5 ಶಿಕ್ಷಕರ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್, ಕ್ರಿಸ್ತಶಕ 1888ರಿಂದ 1975. ಭಾರತದ ರಾಷ್ಟ್ರಪತಿ ಹುದ್ದೆಗೆ ಗೌರವ ತಂದುಕೊಟ್ಟ ಮಹೋನ್ನತ ಗುರುವಾಗಿದ್ದರು ಸರ್ವೇಪಲ್ಲಿ ರಾಧಾಕೃಷ್ಣನ್. ಮಹಾನ್ ವ್ಯಕ್ತಿತ್ವ, ಪ್ರಗಲ್ಭ ಪಂಡಿತ, ವಿನಯಶೀಲ ದಾರ್ಶನಿಕ ಮತ್ತು ಸಹೃದಯಿ ಶಿಕ್ಷಕರಾಗಿದ್ದರು ಇವರು. ತಮಿಳುನಾಡಿನ ತಿರುತ್ತಣಿಯಲ್ಲಿ ಜನಿಸಿದ್ದ ರಾಧಾಕೃಷ್ಣನ್ ಅವರ ಮಾತೃಭಾಷೆ ತೆಲುಗು. ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಪದವಿ ಪಡೆದ ಬಳಿಕ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ತತ್ವಜ್ಞಾನ ವಿಭಾಗದಲ್ಲಿ ಶಿಕ್ಷಕರಾಗಿ ವೃತ್ತಿ ಜೀವನ ಆರಂಭಿಸಿದರು. 1927ರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ತತ್ವಜ್ಞಾನ ಸಮ್ಮೇಳನದಲ್ಲಿ ರಾಧಾಕೃಷ್ಣನ್ ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ್ದರು.
ಅವರ ವಾಗ್ಝರಿ ಸಮ್ಮೇಳನಕ್ಕೆ ಮೂಡಿ ಮಾಡಿತ್ತು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಮ್ಯಾಂಚೆಸ್ಟರ್ ಕಾಲೇಜಿನ ಪ್ರಾಂಶುಪಾಲ ಹುದ್ದೆ ಅವರನ್ನು ಅರಸಿಕೊಂಡು ಬಂತು. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಪಾಂಡಿತ್ಯ ಬ್ರಿಟಿಷ್ ಸರ್ಕಾರದ ಮೇಲೂ ಪ್ರಭಾವ ಬೀರಿತು. 1931ರಲ್ಲಿ ಅವರಿಗೆ ಬ್ರಿಟಿಷ್ ಸಾಮ್ರಾಜ್ಯದ ನೈಟ್ ಪದವಿ ನೀಡಲಾಗಿತ್ತು. 1946ರಲ್ಲಿ ರಾಧಾಕೃಷ್ಣನ್ ಯುನೆಸ್ಕೋಗೆ ಭಾರತದ ರಾಯಭಾರಿಯಾಗಿ ನೇಮಕಗೊಂಡರು. ಮುಂದೆ ಸೋವಿಯತ್ ರಷ್ಯಾಗೆ ಭಾರತೀಯ ರಾಯಭಾರಿಯಾಗಿ ಮಾಸ್ಕೋದಲ್ಲಿ ಇದ್ದರು. 1952ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಯಾಗಿದ್ದಾಗ ರಾಧಾಕೃಷ್ಣನ್ ಉಪರಾಷ್ಟ್ರಪತಿಯಾಗಿದ್ದರು. 1954ರಲ್ಲಿ ಇವರು ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದರು. 1962ರಲ್ಲಿ ಭಾರತದ ರಾಷ್ಟ್ರಪತಿ ಹುದ್ದೆಗೇರಿದರು. ಡಾಕ್ಟರ್ ರಾಧಾಕೃಷ್ಣನ್ ಪಡೆದಿದ್ದ ಸನ್ಮಾನಗಳು ಒಂದೆರಡಲ್ಲ. 1938ರಲ್ಲಿ ಬ್ರಿಟಿಷ್ ಅಕಾಡೆಮಿಯ ಫೆಲೋಶಿಪ್ ಸಿಕ್ಕಿತು. 1954ರಲ್ಲಿ ಜರ್ಮನಿಯಿಂದ ಪೋಲಿ ಮೆರಿಟ್ ಪ್ರಶಸ್ತಿ, ಮೆಕ್ಸಿಕೋದ ಆರ್ಡರ್ ಆಫ್ ಮೆರಿಟ್ ಪಾರಿತೋಷಕ, 1975ರಲ್ಲಿ ಜಾಗತಿಕ ಟೆಂಪಲ್ಟನ್ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದವು. ಇವರನ್ನು 16 ಬಾರಿ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಮತ್ತು 11 ಬಾರಿ ನೊಬೆಲ್ ಶಾಂತಿ ಪಾರಿತೋಷಕಕ್ಕಾಗಿ ನಾಮಕರಣ ಮಾಡಲಾಗಿತ್ತು. 1962ರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಭಾರತದ ರಾಷ್ಟ್ರಪತಿಯಾಗಿದ್ದಾಗ ಅವರ ವಿದ್ಯಾರ್ಥಿಗಳು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವ ಯೋಜನೆ ಹಾಕಿದರು. ನನ್ನ ಹುಟ್ಟುಹಬ್ಬ ಆಚರಿಸುವುದಕ್ಕಿಂತ ಆ ದಿನವನ್ನು ಶಿಕ್ಷಕರ ದಿನ, ಟೀಚರ್ಸ್ ಡೇ ಎಂದು ಆಚರಿಸಿದರೆ ನನಗೆ ಗೌರವ ಕೊಟ್ಟಂತಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದ್ದರು. ಡಾಕ್ಟರ್ ರಾಧಾಕೃಷ್ಣನ್ 5 ಸೆಪ್ಟೆಂಬರ್ ಭಾರತದ ಶಿಕ್ಷಕರ ದಿನ ಆಗಿದ್ದು ಹೀಗೆ. 6 ಕನಸುಗಾರ ಡಾಕ್ಟರ್ ಅಬ್ದುಲ್ ಕಲಾಂ, ಕ್ರಿಸ್ತ ಶಕ 1931ರಿಂದ 2000 ದಿನ ಇದು. ವಿಜ್ಞಾನಿ, ಲೇಖಕ, ದಾರ್ಶನಿಕ, ಗೌರವಾನ್ವಿತ ರಾಷ್ಟ್ರಪತಿ ಮಾತ್ರವೇ ಅಲ್ಲ, ಶಿಕ್ಷಕರಾಗಿಯೂ ಹೆಸರು ಮಾಡಿದವರು. ಡಾಕ್ಟರ್ ಕಲಾಂ ಭಾರತದ ಅಸಂಖ್ಯ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಕನಸು ತೋರಿಸಿದ ಕನಸುಗಾರ ಇವರು. ಅಬ್ದುಲ್ ಫಕೀರ್ ಜೈನುಲಬ್ದೀನ್ ಅಬ್ದುಲ್ ಕಲಾಂ ಜನಿಸಿದ್ದು ರಾಮೇಶ್ವರಮನ ಧನುಷ್ಕೋಟೆಯಲ್ಲಿ 15 ಅಕ್ಟೋಬರ್ 1931ರಂದು. ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಡಿ.ಆರ್.ಡಿ.ಒ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಗಳಲ್ಲಿ ವಿಜ್ಞಾನಿಯಾಗಿದ್ದ ಇವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಹೆಸರಿತ್ತು. ಅಬ್ದುಲ್ ಕಲಾಂ 1997ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಿದ್ದರು. 1981ರಲ್ಲಿ ಪದ್ಮಭೂಷಣ ಮತ್ತು 1990ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳು ಬಂದವು. ಜಗತ್ತಿನ ವಿವಿಧೆಡೆಗಳ 30ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದವು. ಸಂಶೋಧಕ, ದಾರ್ಶನಿಕ, ಪುರೋಗಾಮಿ, ಕನಸುಗಾರ, ರಾಷ್ಟ್ರಪತಿ ಎಂದೇ ಹೆಸರಾಗಿದ್ದ ಡಾಕ್ಟರ್ ಅಬ್ದುಲ್ ಕಲಾಂ 25 ಜುಲೈ 2002ರಂದು ಭಾರತದ ರಾಷ್ಟ್ರಪತಿ ಸ್ಥಾನ ಅಲಂಕರಿಸಿದರು. ಭಾರತ ಭವಿಷ್ಯದಲ್ಲಿ ವಿಶ್ವದ ಸೂಪರ್ ಪವರ್ ಆಗಿ ತಯಾರಾಗಬೇಕೆಂದು ಅವರ ಕನಸಾಗಿತ್ತು. ಬರೇ ಕನಸು ಮಾತ್ರವಲ್ಲ, ಇವರು ಬರೆದ ಇಂಡಿಯಾ 2020ರಲ್ಲಿ ಭಾರತ ಜ್ಞಾನದ ಸೂಪರ್ ಪವರ್ ಮತ್ತು ಒಂದು ಅಭಿವೃದ್ಧಿ ದೇಶ ಆಗುವುದು ಹೇಗೆಂದು ಕಾರ್ಯಯೋಜನೆ ಕೂಡ ಹಾಕಿಕೊಟ್ಟಿದ್ದರು. ಕಲಾಂ ಸಸ್ಯಾಹಾರಿ ಮತ್ತು ಬ್ರಹ್ಮಚಾರಿ. ಸುಪ್ರಸಿದ್ಧ ತಮಿಳು ಕವಿ ತಿರುಕುರಲ್ ಅವರ ಕೃತಿಗಳನ್ನು ಓದಿ ಅರಗಿಸಿಕೊಂಡವರು. ಎಳೆಯರನ್ನು ಪ್ರೋತ್ಸಾಹಿಸಲೆಂದು ಇವರು ಬರೆದಿದ್ದ ಪುಸ್ತಕ ವಿಂಗ್ಸ್ ಆಫ್ ಫೈರ್ ಇಂದಿಗೂ ಮಕ್ಕಳಿಗೊಂದು ಸ್ಫೂರ್ತಿಯ ಸೆಲೆಯಾಗಿದೆ. ಗೈಡಿಂಗ್ ಸೋಲ್ಸ್ ಇವರ ತತ್ವಜ್ಞಾನದ ವಿವೇಚನೆಯಾಗಿತ್ತು. ವಿಜ್ಞಾನಿ ಮಾತ್ರವೇ ಅಲ್ಲ, ಕಲಾಂ ಆದರ್ಶ ಶಿಕ್ಷಕರು ಆಗಿದ್ದರು. ಮಕ್ಕಳೆಂದರೆ ಅವರಿಗೆ ಬಹಳ ಪ್ರೀತಿ. ಅವರ ಕನಸಿನ ಭಾರತದ ಭವಿಷ್ಯ ಇವರೇ ತಾನೆ. ಸೂಕ್ತ ಶಿಕ್ಷಣದಿಂದಲೇ ವ್ಯಕ್ತಿತ್ವದ ಬೆಳವಣಿಗೆ ಸಾಧ್ಯ ಎಂಬುದು ಕಲಾಂ ರವರ ನಂಬಿಕೆಯಾಗಿತ್ತು. ತಾನು ನಿವೃತ್ತಿಯಾದ ಬಳಿಕ ಯುವ ಜನಾಂಗಕ್ಕೆ ದಾರಿದೀಪವಾಗಲು ಶಿಕ್ಷಕನಾಗುತ್ತೇನೆ ಎಂದಿದ್ದ ಕಲಾಂ ನುಡಿದಂತೆ ನಡೆದಿದ್ದರು. 25 ಜುಲೈ 2007ರಂದು ರಾಷ್ಟ್ರಪತಿ ಪದವಿಯಿಂದ ನಿವೃತ್ತರಾದ ಬಳಿಕ ಅವರು ಭಾರತದ ಉಜ್ವಲ ಭವಿಷ್ಯಕ್ಕಾಗಿ ಮಕ್ಕಳನ್ನು ರೂಪಿಸಲು ಸೂಪರ್ ಶಿಕ್ಷಕರಾಗಿ ದೇಶದಾದ್ಯಂತ ಓಡಾಡಿದರು. ಶಿಲುಂಗ್, ಅಹಮದಾಬಾದ್, ಇಂದೋರ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಅತಿಥಿ ಪ್ರಾಧ್ಯಾಪಕರಾಗಿ ಡಾಕ್ಟರ್
ಅಬ್ದುಲ್ ಕಲಾಂ ಕಾರ್ಯನಿರ್ವಹಿಸಿದ್ದರು. ಹೈದರಾಬಾದಿನ ಐಐಟಿ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮತ್ತು ಅಣ್ಣಾ ವಿಶ್ವವಿದ್ಯಾಲಯಗಳಲ್ಲೂ ವಿಶೇಷ ಉಪನ್ಯಾಸಕರಾಗಿದ್ದರು. ಕೊನೆಯುಸಿರಿನ ತನಕ ಶಿಕ್ಷಣ ರಂಗದಲ್ಲಿ ಮುಂದುವರೆದವರು ಕಲಾಂ. 2015ರಲ್ಲಿ ಐಐಎಂ ಗೌಹಾಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಲೇ ಕೊನೆಯುಸಿರೆಳೆದಿದ್ದರು ಈ ಮಹಾನ್ ಶಿಕ್ಷಕ. 7 ಜಾಗತಿಕ ಶಿಕ್ಷಕಿ ಮರಿಯಾ ಮಾಂಟೆಸ್ಸರಿ, ಕ್ರಿಸ್ತಶಕ 1870 ರಿಂದ 1952. ಮರಿಯಾ ಟೆಕ್ಲಾ ಆರ್ಟಿಮೀಸಿಯಾ ಮಾಂಟೆಸ್ಸರಿ ಇಟಲಿಯ ವೈದ್ಯೆ ಮತ್ತು ಶಿಕ್ಷಣ ತಜ್ಞೆಯಾಗಿದ್ದರು. ಎಳೆಯರ ಶಿಕ್ಷಣದ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದವರು ಇವರು. ಮರಿಯಾ ಬಾಲ್ಯದಲ್ಲಿ ಇಂಜಿನಿಯರ್ ಆಗುವ ಹುಮ್ಮಸ್ಸಿನಲ್ಲಿ ತಂತ್ರಜ್ಞಾನದ ಶಾಲೆ ಸೇರಿಕೊಂಡಿದ್ದರು. ಬೇಗನೆ ಮನಸ್ಸು ಬದಲಾಯಿಸಿ ರೋಮ್ನಲ್ಲಿ ವೈದ್ಯಕೀಯ ಶಾಲೆಗೆ ಭರ್ತಿಯಾದರು. 1896ರಲ್ಲಿ ಇಟಲಿಯಲ್ಲೇ ಮೊದಲ ವೈದ್ಯಕೀಯ ಪದವಿ ಪಡೆದ ವಿದ್ಯಾರ್ಥಿನಿ ಇವರು. ಬರೇ ವೈದ್ಯೆಯಾಗಿ ದುಡಿಯುವುದು ಮರಿಯಾಗೆ ಇಷ್ಟವಿರಲಿಲ್ಲ. ಅವರು ಮಕ್ಕಳ ಬುದ್ಧಿಮಾಂದ್ಯದ ಬಗ್ಗೆ ಅಧ್ಯಯನ ಆರಂಭಿಸಿದರು. ಮಂದಬುದ್ಧಿಯ ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷ ಕಾರ್ಯವಿಧಾನವನ್ನು ರೂಪಿಸಿ 1900ರಲ್ಲಿ ಶಿಕ್ಷಕಿಯರ ತರಬೇತಿ ಶಾಲೆ ಆರಂಭಿಸಿದರು. ವಿಶೇಷ ಸಾಧನಗಳು ಮತ್ತು ಆಟಿಕೆಗಳ ಮೂಲಕ ಈ ಮಕ್ಕಳಿಗೆ ಶಿಕ್ಷಣದಲ್ಲಿ ಆಸಕ್ತಿ ಹುಟ್ಟಿಸುವುದು ಅವರ ಮೂಲ ತಂತ್ರವಾಗಿತ್ತು. ಈ ಶಾಲೆ ಇಟಲಿಯಲ್ಲಿ ಬೇಗನೆ ಸುಪ್ರಸಿದ್ಧವಾಗಿತ್ತು. ಶಿಕ್ಷಣದ ಈ ವಿನೂತನ ವಿಧಾನ ಸಾಮಾನ್ಯ ಮಕ್ಕಳನ್ನು ಆಕರ್ಷಿಸುತ್ತದೆ. ಶಿಕ್ಷಣದಲ್ಲಿ ಬೇಗನೆ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಅವರಿಗೆ ತಿಳಿದುಬಂತು. ಪ್ರಯೋಗಾರ್ಥವಾಗಿ ಮರಿಯಾ 1907ರಲ್ಲಿ ಕಾಸಾ ಡಿ ಬಾಂಬಿನಿ ಮಕ್ಕಳ ಮನೆ ಎಂಬ ಶಾಲೆ ಸ್ಥಾಪಿಸಿದರು. ಇಲ್ಲಿ 3 ರಿಂದ 7 ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿತ್ತು. ಮಕ್ಕಳಿಗೆ ಶಿಕ್ಷಣ ಕೊಡುವ ಜೊತೆಗೆ ಮರಿಯಾ ಸ್ವತಃ ಎಳೆಯರ ಮಾನಸಿಕ ಬೆಳವಣಿಗೆಯ ಅಧ್ಯಯನ ನಡೆಸಿ ತಮ್ಮ ಶಿಕ್ಷಣ ವಿಧಾನವನ್ನು ಪರಿಷ್ಕರಿಸಿದರು. ಇವರ ಶಿಕ್ಷಣ ಕ್ರಮ ಬೇಗನೆ ಇಟಲಿಯಲ್ಲಿ ಜನಪ್ರಿಯತೆ ಪಡೆಯಿತು. 2 ವರ್ಷಗಳಲ್ಲಿ ಇಟಲಿಯ ಸುತ್ತ 100ಕ್ಕೂ ಹೆಚ್ಚು ಮಾಂಟೆಸ್ಸರಿ ಶಾಲೆಗಳು ಆರಂಭವಾದವು. 1915ರ ಸುಮಾರಿಗೆ ಯುರೋಪ್ ಮತ್ತು ಅಮೆರಿಕಾದಲ್ಲೂ ಮಾಂಟೆಸ್ಸರಿ ಶಾಲೆಗಳು ಆರಂಭವಾದವು. ಭಾರತದಲ್ಲಿ 1913ರಲ್ಲಿ ಮೊದಲ ಮಾಂಟೆಸ್ಸರಿ ಶಾಲೆ ಆರಂಭವಾಯಿತು. 1926ರಲ್ಲಿ ಮಾಂಟೆಸ್ಸರಿ ಸೊಸೈಟಿ ಆಫ್ ಇಂಡಿಯಾ ಸ್ಥಾಪನೆಯಾಗಿತ್ತು. 1929ರ ಸುಮಾರಿಗೆ ರವೀಂದ್ರನಾಥ ಠಾಗೋರ್ ಭಾರತದಲ್ಲಿ ಹಲವಾರು ಠಾಗೋರ್ ಮಾಂಟೆಸ್ಸರಿ ಶಾಲೆಗಳನ್ನು ಆರಂಭಿಸಿದ್ದರು. ಥಿಯಾಸಫಿಕಲ್ ಸೊಸೈಟಿ ಭಾರತೀಯ ಮಕ್ಕಳಿಗೆ ಶಿಕ್ಷಣ ನೀಡಲು ಮಾಂಟೆಸ್ಸರಿ ಮಾದರಿಯನ್ನು ಬಳಸಿತ್ತು. ಮರಿಯಾ ಮಾಂಟೆಸ್ಸರಿ ಸ್ವತಃ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯೆಯಾಗಿದ್ದರು. 1939ರಲ್ಲಿ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಮಾಂಟೆಸ್ಸರಿ ತರಬೇತಿ ನಡೆಸಲು ಮರಿಯಾ ಮದ್ರಾಸ್ಗೆ ಬಂದಿದ್ದರು. ಅದೇ ವೇಳೆ 2ನೆಯ ಮಹಾಯುದ್ಧ ಆರಂಭವಾಗಿತ್ತು. ಶತ್ರು ರಾಷ್ಟ್ರ ಇಟಲಿಯ ಪ್ರಜೆಯಾಗಿದ್ದ ಕಾರಣ ಮರಿಯಾಗೆ ಭಾರತದಿಂದ ಹೊರಗೆ ಹೋಗಲು ಅನುಮತಿ ಸಿಗಲಿಲ್ಲ. ಮುಂದೆ 1946ರ ತನಕ ಅವರು ಮಗ ಮಾರಿಯೋನ ಜೊತೆಗೆ ಭಾರತದಲ್ಲೇ ಉಳಿದುಕೊಂಡಿದ್ದರು. ಈ ಅವಧಿಯಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಇನ್ನಷ್ಟು ಆಳವಾದ ಅಧ್ಯಯನ ನಡೆಸಿದ್ದರು. ಈ ಕಾಲದಲ್ಲಿ ಇವರು 6 ರಿಂದ 12 ವರ್ಷದ ಮಕ್ಕಳ ಶಿಕ್ಷಣದಲ್ಲಿ ಹಲವಾರು ವಿನೂತನ ಮಾದರಿಗಳನ್ನು ರೂಪಿಸಿದ್ದರು. ಎಳೆಯರ ಶಿಕ್ಷಣಕ್ಕಾಗಿ ಮರಿಯಾ ಮಾಂಟೆಸ್ಸರಿ ಅವರು ನೀಡಿದ್ದ ಕೊಡುಗೆಯನ್ನು ಜಗತ್ತೇ ಗೌರವಿಸುತ್ತದೆ. ಅವರನ್ನು 3 ಬಾರಿ ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಕರಣ ಮಾಡಲಾಗಿತ್ತು. 1951ರಲ್ಲಿ ಯುನೆಸ್ಕೋ ಜಾಗತಿಕ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಲು ಇವರನ್ನು ಆಹ್ವಾನಿಸಿತ್ತು. ಶತಮಾನದ 100 ವ್ಯಕ್ತಿಗಳಲ್ಲಿ ಒಬ್ಬರೆಂದು ಇವರನ್ನು ಟೈಮ್ಸ್ ಪತ್ರಿಕೆ ಗೌರವಿಸಿತ್ತು. 8 ಕಥೆಗಾರ್ತಿ ಶಿಕ್ಷಕಿ ವಿವಿಯನ್ ಪೇಲಿ, ಕ್ರಿಸ್ತಶಕ 1929 ರಿಂದ 2019. ಕಥೆಗಳ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಿದವರು ವಿವಿಯನ್ ಪೇಲಿ. ಮಕ್ಕಳ ಕಲ್ಪನಾ ಶಕ್ತಿ ಬೆಳೆಸುವುದರ ಮೂಲಕ ಅವರನ್ನು ಸಮಾಜದಲ್ಲಿ ಮಾದರಿ ಪ್ರಜೆಗಳಾಗಿ ಮಾಡುವ ಸಿದ್ಧಾಂತ ರೂಪಿಸಿದ್ದರು ಪೇಲಿ. ಚಿಕಾಗೋ ವಿಶ್ವವಿದ್ಯಾಲಯದ ಲ್ಯಾಬೊರೇಟರಿ ಸ್ಕೂಲ್ಸ್ನಲ್ಲಿ 37 ವರ್ಷಗಳ ಕಾಲ ಶಿಕ್ಷಕಿಯಾಗಿದ್ದಾಗ ಪೇಲಿ ತಮ್ಮ ವಿನೂತನ ಸಿದ್ಧಾಂತಗಳನ್ನು ರೂಪಿಸಿದರು. ಮಕ್ಕಳಿಗಾಗಿ 13 ಪುಸ್ತಕಗಳನ್ನು ಬರೆದಿದ್ದ ಪೇಲಿಗೆ ಮ್ಯಾಕ್ಆರ್ಥರ್ ಸಂಘಟನೆ ಜೀನಿಯಸ್ ಗ್ರಾಂಟ್ ನೀಡಿ ಗೌರವಿಸಿತ್ತು. ಜಾತಿ, ವರ್ಣ,
ಸಾಮಾಜಿಕ ಅಂತಸ್ತುಗಳ ಕಾರಣ ಶಾಲೆಯಲ್ಲಿ ಎಲ್ಲರಿಗಿಂತ ಬೇರೆಯಾಗಿ ಉಳಿಯುವ, ವಿದ್ಯಾಭ್ಯಾಸದಲ್ಲಿ ವಿಮನಸ್ಕರಾಗುವ ಮಕ್ಕಳ ಮಾನಸಿಕ ಬೆಳವಣಿಗೆ ವಕ್ರವಾಗುತ್ತದೆ. ಇವರು ಮುಂದೆ ಹಿಂಸಾಚಾರಕ್ಕೆ ಇಳಿಯುವ, ಸಮಾಜಘಾತ ಶಕ್ತಿಗಳಾಗಿ ಬೆಳೆಯುವ ಸಾಧ್ಯತೆಗಳಿವೆ ಎಂಬ ಅರಿವು ಪೇಲಿಗೆ ಇತ್ತು. ಇಂತಹ ಮಕ್ಕಳು ಸಮೂಹದಲ್ಲಿ ಬೆರೆತುಕೊಳ್ಳುವಂತೆ ಮಾಡಬೇಕೆನ್ನುವುದು ಪೇಲಿಯ ಕಳಕಳಿಯಾಗಿತ್ತು. ಪೇಲಿ ಇದನ್ನು ಸಾಧಿಸಲು ಕಥೆ ಮತ್ತು ನಾಟಕಗಳ ಮಾಧ್ಯಮವನ್ನು ಬಳಸುತ್ತಿದ್ದರು. ಮಕ್ಕಳು ತರಗತಿಯಲ್ಲಿ ಯಾವುದಾದರೂ ಒಂದು ಘಟನೆಯನ್ನು ವಿವರಿಸಲು ಪೇಲಿ ಹೇಳುತ್ತಿದ್ದರು. ಅನಂತರ ಎಲ್ಲ ಮಕ್ಕಳು ಸೇರಿ ಆ ಘಟನೆಗೆ ನಾಟಕದ ರೂಪ ಕೊಡುತ್ತಿದ್ದರು. ಇದರಿಂದ ಮಕ್ಕಳು ಭಾಷಾಜ್ಞಾನ ಬೆಳೆಸುವುದು ಮಾತ್ರವೇ ಅಲ್ಲ, ಸಂವಾದ, ಸಾಮಾಜಿಕ ವ್ಯವಹಾರ, ನೈತಿಕತೆ, ದಯೆ, ಸಮಾನತೆ ಮುಂತಾದ ಪಾಠಗಳನ್ನು ಕಲಿತುಕೊಳ್ಳುತ್ತಿದ್ದರು. ಯು ಕಾಂಟ್ ಸೇ ಯು ಕಾಂಟ್ ಪ್ಲೇ 1993 ಪೇಲಿಯವರ ಸುಪ್ರಸಿದ್ಧ ಗ್ರಂಥ. ಅಂತರ್ಮುಖಿ ಮಕ್ಕಳು ಯಾವುದೇ ಸಬೂಬು ಹೇಳದೆ ಸಾಮೂಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು ಈ ಪುಸ್ತಕದ ಉದ್ದೇಶವಾಗಿತ್ತು. ಪೇಲಿ ಶಿಕ್ಷಕಿ ಮಾತ್ರವೇ ಅಲ್ಲ, ಕಲಾಕಾರ್ತಿಯೂ ಆಗಿದ್ದರು. ಯಾವಾಗಲೂ ಹೊಸತನ್ನು ಆವಿಷ್ಕರಿಸುತ್ತಿದ್ದರು ಎನ್ನುತ್ತಾರೆ ಮನಃಶಾಸ್ತ್ರಜ್ಞ ಜಾನ್ ಹಾರ್ನ್ಸ್ಟೀನ್. ಅವರು ಹೆಸರಾಗಿರುವುದು ಕಥೆಗಳ ಮೂಲಕ ಶಿಕ್ಷಣಕ್ಕಾಗಿ. ಆದರೆ ಅವರ ಶಿಕ್ಷಣ ವಿಧಾನ ಇನ್ನಷ್ಟು ಆಳವಾಗಿತ್ತು. ಎಳೆಯ ಮಕ್ಕಳು ಜಗತ್ತಿನ ಸಂಕೀರ್ಣ ಮತ್ತು ವೈವಿಧ್ಯಮಯ ಸಮಾಜವನ್ನು ಸೇರಿಕೊಳ್ಳಲು ಇದು ಪ್ರೋತ್ಸಾಹಿಸುತ್ತಿತ್ತು ಎನ್ನುತ್ತಾರೆ ಅವರು. ಪೇಲಿ ಸಾಮಾನ್ಯ ಶಿಕ್ಷಕರಂತೆ ನಿವೃತ್ತಿ ಪಡೆಯಲಿಲ್ಲ. ಅವರು 90ನೆಯ ವಯಸ್ಸಿನ ತನಕ ಮಕ್ಕಳಿಗೆ ಕಲಿಸುತ್ತಲೇ ಇದ್ದರು. ಮಕ್ಕಳು ಯೋಚಿಸುವಂತೆ ಮಾಡುವುದು ಹೇಗೆಂದು ನಮಗೆ ಕಲಿಸಿದವರು ಪೇಲಿ ಎಂದು ಅನೇಕ ಶಿಕ್ಷಣ ತಜ್ಞರು ಅವರನ್ನು ಸ್ಮರಿಸಿಕೊಳ್ಳುತ್ತಾರೆ. 9 ರಿಲೇಟಿವಿಟಿ ಸಿದ್ಧಾಂತದ ಗುರುವಾರ ಆಲ್ಬರ್ಟ್ ಐನ್ಸ್ಟೀನ್, ಕ್ರಿಸ್ತಶಕ 1879 ರಿಂದ 1955. ಭೌತಶಾಸ್ತ್ರದಲ್ಲಿ ಬಹುದೊಡ್ಡ ಹೆಸರು ಆಲ್ಬರ್ಟ್ ಐನ್ಸ್ಟೀನ್. ಜಗತ್ತಿಗೆ ಸಾಪೇಕ್ಷತಾ ಸಿದ್ಧಾಂತ, ರಿಲೇಟಿವಿಟಿ ಥಿಯರಿ ಮುಂತಾದ ಅಪೂರ್ವ ವಿಚಾರಗಳನ್ನು ನೀಡಿದ್ದ ಮಹಾಮೇಧಾವಿ ಐನ್ಸ್ಟೀನ್ ಇಂದು ಹೆಸರಾಗಿರುವುದು ಹೆಸರಾಂತ ವಿಜ್ಞಾನಿಯಾಗಿ. ಆದರೆ ಇವರು ವೃತ್ತಿ ಜೀವನ ಆರಂಭಿಸಿದ್ದು ಶಿಕ್ಷಕನಾಗಿ. 1970ರಲ್ಲಿ ಜರ್ಮನಿಯಲ್ಲಿ ಶಿಕ್ಷಕನಾಗಿ ತರಬೇತಿ ಮುಗಿಸಿದ್ದ ಇವರು ಹೈಸ್ಕೂಲುಗಳಲ್ಲಿ ಗಣಿತ ಮತ್ತು ಭೌತಶಾಸ್ತ್ರದ ವಿಷಯಗಳನ್ನು ಕಲಿಸುತ್ತಿದ್ದರು. ಮುಂದೆ ಇವರಿಗೆ ಸರಕಾರಿ ಕೆಲಸ ಸಿಕ್ಕಿತು. ಪೇಟೆಂಟ್ಗಳ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಐನ್ಸ್ಟೀನ್ ಭೌತಶಾಸ್ತ್ರದ ವಿನೂತನ ವಿಚಾರಗಳ ಬಗ್ಗೆ ಲೇಖನಗಳನ್ನು ಬರೆಯುತ್ತಿದ್ದರು. ಇವರ ಬರವಣಿಗೆಯಿಂದಾಗಿ ಮ್ಯೂನಿಚ್ನ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಹುದ್ದೆ ಇವರನ್ನು ಅರಸಿಕೊಂಡು ಬಂತು. ಇವೇ ಬರವಣಿಗೆಗಳ ಕಾರಣ ಅವರಿಗೆ 1921ರ ಭೌತಶಾಸ್ತ್ರದ ನೋಬೆಲ್ ಪಾರಿತೋಷಕ ಸಿಕ್ಕಿತು. ಐನ್ಸ್ಟೀನ್ 1932ರಲ್ಲಿ ಅಮೆರಿಕಾದಲ್ಲಿದ್ದಾಗ ಜರ್ಮನಿ ನಾಜಿ ಸಿದ್ಧಾಂತವಾದಿಗಳ ವಶವಾಗಿತ್ತು. ಐನ್ಸ್ಟೀನ್ ಜರ್ಮನಿಗೆ ಮರಳಿ ಹೋಗಲಿಲ್ಲ. ಅಮೆರಿಕನ್ ಪೌರತ್ವ ಸ್ವೀಕರಿಸಿ ಅಲ್ಲೇ ವಿಜ್ಞಾನಿಯಾಗಿ ಕೆಲಸ ಆರಂಭಿಸಿದರು. ಮಹಾಯುದ್ಧದ ಬಳಿಕ ಐನ್ಸ್ಟೀನ್ ಶಿಕ್ಷಕರಾಗಿ ಕೆಲಸ ಮುಂದುವರಿಸಿದ್ದರು. 1952ರಲ್ಲಿ ಇಸ್ರೇಲ್ ಸರಕಾರ ಅವರನ್ನು ದೇಶದ ಅಧ್ಯಕ್ಷರಾಗುವಂತೆ ಆಹ್ವಾನಿಸಿತು. ಆದರೆ ಐನ್ಸ್ಟೀನ್ ಶಿಕ್ಷಕ ವೃತ್ತಿಯನ್ನು ಬಿಟ್ಟುಕೊಡಲಿಲ್ಲ. ಐನ್ಸ್ಟೀನ್ ದೇಶದ ಸುತ್ತ ಉಪನ್ಯಾಸ ನೀಡುತ್ತಾ ತಿರುಗುತ್ತಿದ್ದರು. ಅವರ ಪಾಠ ಕೇಳಲು ವಿದ್ಯಾರ್ಥಿಗಳು ಹಾತೊರೆಯುತ್ತಿದ್ದರು. ಕ್ಲಿಷ್ಟ ಸಿದ್ಧಾಂತಗಳನ್ನು ಸರಳವಾಗಿ ನಿರೂಪಿಸುತ್ತಿದ್ದ ಅವರ ವೈಖರಿ ವಿದ್ಯಾರ್ಥಿಗಳಲ್ಲಿ ಪ್ರೇರಣೆ ಹುಟ್ಟಿಸುತ್ತಿದ್ದವು. ಅವರಿಂದ ಶಿಕ್ಷಣ ಪಡೆದ ಅನೇಕರು ಮುಂದೆ ಖ್ಯಾತ ವಿಜ್ಞಾನಿಗಳಾಗಿ ಹೆಸರು ಮಾಡಿದರು. 10 ಗ್ರೀಕ್ ದಾರ್ಶನಿಕ ಗುರುವಾರ ಅರಿಸ್ಟಾಟಲ್, ಕ್ರಿಸ್ತಪೂರ್ವ 384 ರಿಂದ 322. ಅರಿಸ್ಟಾಟಲ್ ಪ್ರಾಚೀನ ಗ್ರೀಸ್ನ ಒಬ್ಬ ಮಹಾನ್ ತತ್ವಜ್ಞಾನಿ, ವಿಜ್ಞಾನಿ ಮತ್ತು ಶಿಕ್ಷಕನಾಗಿದ್ದ. ಪ್ರಾಚೀನ ಗ್ರೀಸ್ನ ಮಹಾನ್ ಚಿಂತಕರಲ್ಲಿ ಅರಿಸ್ಟಾಟಲ್ ಒಬ್ಬನಾಗಿದ್ದ. ಈತನ ವಿಚಾರಗಳು ಐರೋಪ್ಯ ನಾಗರಿಕತೆಯನ್ನು ಬದಲಾಯಿಸಿದೆವು. ಮುಂದಿನ 1000 ವರ್ಷಗಳ ಕಾಲ ವಿದ್ವಾಂಸರಿಗೆ ಮತ್ತು ಬುದ್ಧಿಜೀವಿಗಳಿಗೆ ಪ್ರೇರಣೆ ನೀಡಿದವು. ಜಗತ್ತಿನ ಜ್ಞಾನಿಗಳ ಮಹಾಗುರು ಎಂದು ಮಹಾಕವಿ ಡಾಂಟೆ ಈತನನ್ನು ಕರೆದಿದ್ದ. ಅರಿಸ್ಟಾಟಲ್ ಶಿಕ್ಷಣ ಪಡೆದಿದ್ದು ಪ್ಲೇಟೋ ಎಂಬ ದಾರ್ಶನಿಕನಿಂದ. ಪ್ಲೇಟೋ ಸುಪ್ರಸಿದ್ಧ ತತ್ವಜ್ಞಾನಿ ಸಾಕ್ರಟೀಸ್ನ ಶಿಷ್ಯನಾಗಿದ್ದ. ಹೀಗೆ ಮಹಾನ್ ಶಿಕ್ಷಕರ ಪರಂಪರೆಯಲ್ಲಿ ಬೆಳೆದು ಬಂದಿದ್ದ ಅರಿಸ್ಟಾಟಲ್ ಮುಟ್ಟದ ವಿಷಯವೇ ಇರಲಿಲ್ಲ. ಕಲೆ, ಕಾವ್ಯ, ರಾಜಕೀಯ ಶಾಸ್ತ್ರ,
ಸಸ್ಯಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ನ್ಯಾಯಶಾಸ್ತ್ರ, ಚರಿತ್ರೆ, ತರ್ಕ, ತತ್ವಜ್ಞಾನ, ಭೌತಶಾಸ್ತ್ರ ಎಲ್ಲದರಲ್ಲೂ ಈತನು ಪಾಂಡಿತ್ಯ ಪಡೆದಿದ್ದ. ಪಾಶ್ಚಾತ್ಯ ತರ್ಕಶಾಸ್ತ್ರದ ಜನಕ ಈತ. ಜೀವಶಾಸ್ತ್ರದಲ್ಲಿ ಈತನ ವಿಚಾರಗಳನ್ನು 19ನೇ ಶತಮಾನದ ತನಕ ಬಳಸಲಾಗುತ್ತಿತ್ತು. ಇವನ ರಾಜಕೀಯ ಶಾಸ್ತ್ರ, ನೀತಿಶಾಸ್ತ್ರ, ತರ್ಕ, ಮೀಮಾಂಸೆಯ ಸಿದ್ಧಾಂತಗಳ ಬಗ್ಗೆ ಇಂದಿಗೂ ಜಗತ್ತಿನ ವಿವಿಧೆಡೆಯ ಜಿಜ್ಞಾಸುಗಳು ಅಧ್ಯಯನ ನಡೆಸುತ್ತಿದ್ದಾರೆ. ಅರಿಸ್ಟಾಟಲ್ ಎಲ್ಲಕ್ಕಿಂತ ಮಿಗಿಲಾಗಿ ತತ್ವಜ್ಞಾನಿಯಾಗಿ ಹೆಸರಾಗಿದ್ದ. ಪಾಶ್ಚಾತ್ಯ ತತ್ವಜ್ಞಾನ ಈತನ ಸಿದ್ಧಾಂತಗಳಿಂದಲೇ ಆರಂಭವಾಗುತ್ತದೆ. ಅರಿಸ್ಟಾಟಲ್ ಆ ಕಾಲದ ಹೆಸರಾಂತ ವಿದ್ವಾಂಸರು ಮತ್ತು ರಾಜಕಾರಣಿಗಳ ಗುರುವಾಗಿದ್ದ. ಈತನ ಶಿಷ್ಯರಲ್ಲಿ ಎಲ್ಲರಿಗಿಂತ ಸುಪ್ರಸಿದ್ಧನಾಗಿದ್ದವನು ಅಲೆಕ್ಸಾಂಡರ್. 5 ಕ್ರೀಡೆ. ಪ್ಯಾರಾ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ ನಂಬರ್ ಥ. ಮಾನಸಿ ಜೋಶಿ. ಮಾನಸಿ ಗಿರೀಶ್ ಚಂದ್ರ ಜೋಶಿ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ್ತಿ ಮಾತ್ರವಲ್ಲ, ವರ್ಲ್ಡ್ ಚಾಂಪಿಯನ್ ಕೂಡ. ಅವರ ವೃತ್ತಿಪರ ಕ್ರೀಡಾಯಾನ ಆರಂಭಗೊಂಡಿದ್ದು 2015ರಲ್ಲಿ. ಕೇವಲ 5 ವರ್ಷಗಳಲ್ಲಿ ಸಿಂಗಲ್ಸ್ನಲ್ಲಿ ಎಸ್.ಎಲ್. 3 ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಆಡಿ ವಿಶ್ವ ಮಾನ್ಯತೆ ಪಡೆದುಕೊಂಡರು. 2022ರಲ್ಲಿ ಈ ವಿಭಾಗದಲ್ಲಿ ವಿಶ್ವದಲ್ಲೇ ನಂಬರ್ 1 ಎನ್ನಿಸಿಕೊಂಡರು. ಟೈಮ್ಸ್ ನಿಯತಕಾಲಿಕ 2020ರ ಅಕ್ಟೋಬರ್ ಸಂಚಿಕೆಯಲ್ಲಿ ನೆಕ್ಸ್ಟ್ ಜನರೇಷನ್ ಲೀಡರ್ ಎಂದು ಪ್ರಕಟಿಸಿದ ಪಟ್ಟಿಯಲ್ಲಿ ಇವರ ಹೆಸರಿತ್ತು. ಅಲ್ಲಿಯ ತನಕ ಇಡೀ ಪ್ರಪಂಚದ ಯಾವ ಒಬ್ಬ ವಿಶೇಷ ಚೇತನ ಕ್ರೀಡಾಪಟುವು ಈ ನಿಯತಕಾಲಿಕದ ಮುಖಪುಟ ಬರಹದಲ್ಲಿ ವಿಜೃಂಭಿಸಿರಲಿಲ್ಲ. ಅದೇ ವರ್ಷ BBC ಒಂದು 100 ಸ್ಫೂರ್ತಿಯುತ ಹಾಗೂ ಬಲಶಾಲಿ ಮಹಿಳೆಯರ ಪಟ್ಟಿ ಮಾಡಿತ್ತು. ಇದರಲ್ಲಿ ಮಾನಸಿ ಹೆಸರು ಕೂಡ ಇತ್ತು. ಇದಲ್ಲದೆ 2020ರ ಭಾರತದ ಮಹಿಳಾ ಆಟಗಾರ್ತಿ ಎಂಬ BBC ಪ್ರಶಸ್ತಿ ಕೂಡ ಅವರನ್ನು ಅರಸಿ ಬಂತು. ಭಾರತದ ಕ್ರೀಡಾ ಚರಿತ್ರೆಯಲ್ಲಿ ಇವರೊಬ್ಬ ಅಸಾಮಾನ್ಯ ಸಾಧಕಿ ಎಂಬುದನ್ನು ಟೈಮ್ಸ್, BBCಯಂಥ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಗಳು ಜಗತ್ತಿಗೆ ಸಾರಿ ಹೇಳಿವೆ. ಆದರೆ ಭಾರತದ ಉದ್ದಗಲದಲ್ಲಿ ಇವರು ಚಿರಪರಿಚಿತರಲ್ಲ. ಅಪಘಾತದಲ್ಲಿ ಕಾಲನ್ನು ಕಳೆದುಕೊಂಡು ಎಲ್ಲವೂ ಮುಗಿಯಿತು ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳದ ಮಾನಸಿ, ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ಬೆಳೆದ ರೀತಿ ಮನುಷ್ಯನ ಮನೋಬಲಕ್ಕಿರುವ ಸಾಕ್ಷಿ. ಎಂಥ ಪ್ರತಿಕೂಲ ಸಂದರ್ಭದಲ್ಲೂ ಸಾಧನೆ ಛಲವನ್ನು ಹೆಚ್ಚಿಸುತ್ತದೆ ಎಂಬುದನ್ನು ಅವರು ತೋರಿಸಿಕೊಟ್ಟರು. ಮಾನಸಿ ಅವರಿಗೀಗ 35 ವರ್ಷ. ಶಟಲ್ ಬ್ಯಾಕ್ನಲ್ಲಿ ಈಗಲೂ ಆಟದ ಓಘವನ್ನು ಕಾಯ್ದುಕೊಂಡಿದ್ದಾರೆ. ವಿಶೇಷ ಚೇತನರ ಪಾಲಿಗೆ ಕಣ್ಣ ಮುಂದಿನ ದೈವವಾಗಿದ್ದಾರೆ. ಕ್ರೀಡಾಲೋಕದ ಈ ವಿಶೇಷ ಚೇತನ ಧ್ರುವತಾರೆ ಬೈಕೋಡಿಸುವಾಗ ಅಪಘಾತವಾಗಿ ಎಡಗಾಲು ಕಳೆದುಕೊಂಡರೂ ಬ್ಯಾಡ್ಮಿಂಟನ್ ಆಟದಲ್ಲಿ ಅಪೂರ್ವ ಸಾಧನೆ ಮಾಡಿ ವಿಶ್ವದ ಅಗ್ರಶ್ರೇಯ ಅಂಕಳಾಗಿ ಮಿಂಚಿದವರು. ಈ ಸಾಧಕೀಯ ಕಥನ ಎಲ್ಲರಿಗೂ ಅಕ್ಷಯ ಸ್ಫೂರ್ತಿ ನೀಡುವಂಥದ್ದು. ಹಿಂದಣ ಹೆಜ್ಜೆಗಳು. ಮಾನಸಿ ಹುಟ್ಟಿದ್ದು ಗುಜರಾತ್ನ ರಾಜ್ಕೋಟ್ನಲ್ಲಿ, ಬೆಳೆದದ್ದು ಮುಂಬಯಿಯ ಅಣುಶಕ್ತಿ ನಗರದಲ್ಲಿ. ಇವರ ತಂದೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ವಿಜ್ಞಾನಿಯಾಗಿದ್ದರು. 6 ವರ್ಷದ ಬಾಲಕಿಯಾಗಿದ್ದಾಗಲೇ ತಂದೆ ಜೊತೆ ಬ್ಯಾಡ್ಮಿಂಟನ್ ಆಡುತ್ತಿದ್ದರು. ಕೆ.ಜೆ. ಸೋಮಯ್ಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ 2010ರಲ್ಲಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಪದವಿ ಗಳಿಸಿದರು. ಶಾಲೆ, ಕಾಲೇಜು ದಿನಗಳಲ್ಲಿ ಕರ್ಲ್ ಚೆಂಡು ಮತ್ತು ಬ್ಯಾಡ್ಮಿಂಟನ್ ಮೋಹಿಯಾಗಿದ್ದರು. ಪದವಿ ಮುಗಿದ ಅನಂತರ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದರು. 2011ರ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ದಿನ ಬೈಕ್ ಓಡಿಸುತ್ತಿದ್ದಾಗ ಅಪಘಾತವಾಯಿತು. ಅವರ ಕಾಲನ್ನು ಸಂಪೂರ್ಣವಾಗಿ ಕತ್ತರಿಸಿ ತೆಗೆಯಲಾಯಿತು. 45 ದಿನ ಆಸ್ಪತ್ರೆ ವಾಸ ಮುಗಿಸಿ ಬಿಡುಗಡೆಯಾದರು. 2013ರಲ್ಲಿ ಮನಃಶಾಂತಿಗಾಗಿ ಯೋಗ, ಧ್ಯಾನದಲ್ಲಿ ನಿರತರಾದರು. ಜೊತೆಯಲ್ಲೇ ಬ್ಯಾಡ್ಮಿಂಟನ್ ಆಡಲು ಶುರು ಮಾಡಿದರು. ಕ್ರೀಡಾಯಾನ. 2015ರಲ್ಲಿ ನಿಜವಾದ ಅರ್ಥದಲ್ಲಿ ಅವರ ಆಟದ ಯಾನ ಆರಂಭವಾಯಿತು. 2022ರ ವೇಳೆಗೆ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನಕ್ಕೇರಿದರು. ಸ್ಪೇನ್ನಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದರು. 2018ರಲ್ಲಿ ಪುಲ್ಲೇಲ ಗೋಪಿಚಂದ್ ಅವರನ್ನು ಕೋಚ್ ಆಗಲು ಕೇಳಿಕೊಂಡರು. ಹೈದರಾಬಾದ್ ಬ್ಯಾಡ್ಮಿಂಟನ್ ಅಕಾಡೆಮಿ ಸೇರಿದರು. ಇಂಗ್ಲೆಂಡ್ನಲ್ಲಿ ನಡೆದ ಪ್ಯಾರಾ ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಮಿಕ್ಸೆಡ್ ಡಬಲ್ಸ್ನಲ್ಲಿ ಬೆಳ್ಳಿ ಗೆದ್ದರು. 2018ರಲ್ಲಿ ಜಕಾರ್ತದಲ್ಲಿ ನಡೆದ ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ ಕಂಚು ಜಯಿಸಿದರು.
2019ರಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಪ್ಯಾರಾ ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದರು. ಅಲ್ಲಿಗೆ ಇವರ ಆಟದ ಜೀವಿತದ ಮಹೋನ್ನತ ಗುರಿಯನ್ನು ಮುಟ್ಟಿದರು. ಬಾರ್ಬಿ ಗೊಂಬೆ ತಯಾರಿಸುವ ಸಂಸ್ಥೆ ಇವರ ತದ್ರೂಪಿ ಗೊಂಬೆಯನ್ನು ರೂಪಿಸಿ ಎಲ್ಲರಿಗೂ ಈ ಸಾಧಕಿಯ ಚೈತನ್ಯಕಥನವನ್ನು ಹೇಳಿತು. 2017ರಲ್ಲಿ ಮಹಾರಾಷ್ಟ್ರ ರಾಜ್ಯದ ಏಕಲವ್ಯ ಖೇಲ್ ಕ್ರೀಡಾ ಪುರಸ್ಕಾರಕ್ಕೆ ಪಾತ್ರರಾದರು. ಭಾರತದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ವಿಶೇಷ ಚೇತನರ ಕುರಿತು ಇದ್ದ ಧೋರಣೆಗಳನ್ನು ಅವರು ಬದಲಿಸಿದರು. ಇದು ಸುಲಭವಾಗಿ ಸಾಧ್ಯವಾಗಿದ್ದಲ್ಲ. ಏಕೆಂದರೆ ಇಲ್ಲಿ ಸಿದ್ಧಹಾದಿಗಳಿರಲಿಲ್ಲ. ಮಾನಸಿ ತಮ್ಮದೇ ದಾರಿ ನಿರ್ಮಿಸಿಕೊಂಡರು. ತಮ್ಮಂತೆಯೇ ಇರುವವರಿಗೆ ಸ್ಫೂರ್ತಿಯಾದರು. ಮುನ್ನಡೆಯಲು ಆತ್ಮಬಲವಾದರು. ವಿಶೇಷ ಚೇತನರಿಗೆ ಕ್ರೀಡಾಕೂಟಗಳ ಆಯೋಜನೆ, ಮೀಡಿಯಾ ಕವರೇಜ್, ಅವರನ್ನು ನೋಡುವ ಸಮಾಜದ ಪರಿ ಎಲ್ಲವನ್ನೂ ಬದಲಿಸಿದರು. ಇಂತಹ ಸಾಮರ್ಥ್ಯವನ್ನು ಅವರು ಹೇಗೆ ಗಳಿಸಿಕೊಂಡರು ಎಂಬುದನ್ನು ಸಂದರ್ಶನವೊಂದರಲ್ಲಿ ಅವರು ಹೇಳಿದ್ದನ್ನು ಕೇಳಿಸಿಕೊಂಡರೆ ಮಾನಸಿ ಖಂಡಿತ ವಿಶೇಷ ಚೇತನರಿಗಷ್ಟೇ ಅಲ್ಲ, ದೈಹಿಕವಾಗಿ ಎಲ್ಲ ಅಂಗಗಳ ಕ್ಷಮತೆ ಇದ್ದರೂ ಮಾನಸಿಕವಾಗಿ ದುರ್ಬಲವಾಗಿರುವವರಿಗೂ ಸ್ಫೂರ್ತಿ ತುಂಬುತ್ತದೆ. ಕರುಣೆ, ಸಹಾನುಭೂತಿ ಸಾಕೆ. ಆಟ ಆಡುವುದು, ಮನೆಗೆ ಬರುವುದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನೂ ಹಂಚಿಕೊಳ್ಳುವುದು ಇದೇ ನನ್ನ ದಿನಚರಿಯಾಗಿತ್ತು. ಟೈಮ್ಸ್ ನಿಯತಕಾಲಿಕ ನನ್ನ ಸಾಧನೆ ಗುರುತಿಸಿತು. ಕೇವಲ ನಿನ್ನ ಆಟವಲ್ಲ, ವಿಶೇಷ ಚೇತನರ ಬಗೆಗಿನ ಚಟುವಟಿಕೆಗಳು, ಅವರ ಪರದನಿ ಎತ್ತುವ ರೀತಿ, ಕ್ರಿಯಾತ್ಮಕ ಬದಲಾವಣೆಗೆ ಕಾರಣವಾದ ಪರಿ ವಿಭಿನ್ನವಾಗಿದೆ ಎಂದಾಗ ನನಗೂ ಹೆಮ್ಮೆ ಎನಿಸಿತು. ವಿಶೇಷ ಚೇತನರಿಗೆ ಕರುಣೆ, ಸಹಾನುಭೂತಿ, ಅನುಕಂಪ ತೋರಿಸುವುದು ಸಾಮಾನ್ಯ ಸಂಗತಿ. ಮಾಧ್ಯಮಗಳಲ್ಲೂ ಇಂತಹ ವಿಷಯಗಳಷ್ಟೇ ಕವರೇಜ್ ಪಡೆಯುತ್ತವೆ. ಆದರೆ ಈಗ ಕಾಲ ಬದಲಾಗಿದೆ. ಕ್ರೀಡಾಪಟುವಿನ ಆಟದ ಸಾಮರ್ಥ್ಯವೇ ಮುನ್ನೆಲೆಗೆ ಬಂದಾಗ ಸಹಾನುಭೂತಿಗೆ ಜಾಗವಿರುವುದಿಲ್ಲ. ಸಾಮಾಜಿಕ ಜಾಲತಾಣಗಳು ಒಂದರ್ಥದಲ್ಲಿ ಭಾವನೆಗಳನ್ನು ಹಂಚಿಕೊಳ್ಳುವ ವೇದಿಕೆಯೂ ಆಗುತ್ತದೆ. ನಾನು ಅದನ್ನು ಬಳಸಿಕೊಂಡೆ. ರೀಲ್ಸ್, ವಿಡಿಯೋಗಳಲ್ಲಿ ನನ್ನದೇ ಆದ ನಿರೂಪಣೆಯಿಂದ ದೊಡ್ಡ ಅಭಿಮಾನಿ ಬಳಗ ಹುಟ್ಟಿಕೊಂಡಿತು. ನಾನು ಅಥ್ಲೆಟ್. ನನ್ನನ್ನು ಅದೇ ರೀತಿ ಗುರುತಿಸಬೇಕು ಎಂದು ನಾನು ಬಯಸುವೆ. ಅಪಘಾತ, ನೋವು ಮತ್ತಿತರ ಸಂಗತಿಗಳು ನಗಣ್ಯ. ಖೇಲ್ ಮಹಾಕುಂಭ್, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ನಡೆಯುತ್ತವೆ. ಅವಕಾಶಗಳು ಹೆಚ್ಚಿವೆ. ನಮ್ಮ ದನಿ ಎಲ್ಲರಿಗೂ ಕೇಳಿಸುವಂತಾಗಿದೆ. ಇದು ತಾಲೂಕು, ಜಿಲ್ಲಾ ಮಟ್ಟದಲ್ಲೂ ಅನುರಣಿಸಬೇಕು. ವಿಶೇಷ ಚೇತನರಿಗೆ ಕ್ರೀಡೆಯು ಕೆರಿಯರ್ ಆಗಬಹುದು ಎಂಬುದನ್ನು ಮನದಟ್ಟು ಮಾಡಿಸಬೇಕು. ಕಾಲುಗಳು ಇಲ್ಲದೆ ಇರುವವರು ಈಜಾಡುವುದನ್ನು ನೋಡಿದ್ದೀರಾ? ಬಹಳ ಕಡಿಮೆ. ನಾವು ಎಲ್ಲ ಮರೆತು ಧುಮುಕಬೇಕು. ಸಾಧನೆ ಮಾಡಿದಾಗ ಸಾಧ್ಯವೇ ಇಲ್ಲ ಎಂದು ಕೈ ಚೆಲ್ಲಿದವರು ಬೆನ್ನು ತಟ್ಟುತ್ತಾರೆ. ಇದು ಮೊದಲು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಬೇಕು. ನಮ್ಮ ಮನೋಬಲವನ್ನು ಗಟ್ಟಿಯಾಗಿಸುವುದು ನಮ್ಮಿಂದ ಮಾತ್ರ ಸಾಧ್ಯ. ಕೆಲವಷ್ಟು ಶಿಕ್ಷಣ ಸಂಸ್ಥೆಗಳು, ಕೆಲಸದ ತಾಣಗಳು ವಿಶೇಷ ಚೇತನರಿಗೆ ಹೆಚ್ಚಿನ ಅಗತ್ಯ ವ್ಯವಸ್ಥೆ ಮಾಡಿವೆ. ಆದರೆ ಅದಿನ್ನೂ ಪ್ರಾಥಮಿಕ ಹಂತದಲ್ಲಿದೆ. ಅದರ ಪ್ರಮಾಣ ಹೆಚ್ಚಬೇಕು. ಹೀಗಾದಾಗ ಡ್ರಾಪ್ ಔಟ್ ಪ್ರಮಾಣ ಕಡಿಮೆಯಾಗುತ್ತದೆ. ನೀವೇಕೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯಲಿಲ್ಲ ಎಂದು ಕೇಳಿದಾಗ ವಿಶೇಷ ಚೇತನರು ಹೇಳುವ ತೊಡಕುಗಳನ್ನು ಬಿಡಿಸಿದರೆ ಸಾಕು. ಎಲ್ಲರಿಗೂ ಪ್ರತಿಭೆ ಇದ್ದೇ ಇರುತ್ತದೆ. ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಅದರ ಬದಲು ಕರುಣೆ, ಅನುಕಂಪ ತೋರುವುದರಲ್ಲಿ ಅರ್ಥವಿಲ್ಲ. ಕೆಲವೊಮ್ಮೆ ಸಣ್ಣಪುಟ್ಟ ಹೊಂದಾಣಿಕೆಗಳು ಅಗತ್ಯವಾಗಬಹುದು. ಪ್ರತಿಯೊಂದು ಕಾರ್ಪೊರೇಟ್ ಕಂಪನಿ ತನ್ನ CSR ನಿಧಿಯನ್ನು ವಿಶೇಷ ಚೇತನರಿಗೆ ಬಳಸಿಕೊಳ್ಳುವಂತಾಗಬೇಕು. ಆಟದಲ್ಲಿ ಆಗಲಿ, ವೃತ್ತಿಯಲ್ಲಿ ಆಗಲಿ ಪುರುಷರಿಗೆ ಹೆಚ್ಚು, ಹೆಣ್ಣು ಮಕ್ಕಳಿಗೆ ಕಡಿಮೆ ಎಂಬ ತಾರತಮ್ಯ ಇರಬಾರದು. ಇದು ವೇತನ, ಬಹುಮಾನ ಎಲ್ಲದಕ್ಕೂ ಅನ್ವಯವಾಗಬೇಕು. ಹಾಗಾದಾಗ ಮಾತ್ರ ಪ್ರತಿಯೊಬ್ಬರೂ ಸಮಾನವಾಗಿ ಬಾಳಲು ಸಾಧ್ಯವಾಗುತ್ತದೆ ಎಂದು ಮಾನಸಿ ಭರವಸೆಯ ಮಾತುಗಳನ್ನಾಡುತ್ತಾರೆ. 6 ಗೌರವ. ಸಂಶೋಧನಾ ಬಲಿಪಶುಗಳಿಗೆ ಕೃತಜ್ಞತಾ ಸ್ಮಾರಕ. ರೋಗ ಪತ್ತೆ ಹಾಗೂ ಬಾಹ್ಯಾಕಾಶ ಯಾನ ಸಂಬಂಧಿ ಪ್ರಯೋಗಗಳಿಗೆ ಬಳಸಿಕೊಳ್ಳುವ ನಾಯಿ, ಇಲಿ, ಮೀನು, ಕೋತಿ, ಬೆಕ್ಕುಗಳು ತೀವ್ರ ಹಿಂಸೆಗೀಡಾಗಿ ಪ್ರಾಣ ಕಳೆದುಕೊಳ್ಳುವುದು ಎಲ್ಲರಿಗೂ ಗೊತ್ತು. ಹೀಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಲಿಯಾಗುವ ಜೀವಿಗಳನ್ನು ನೆನಪು ಮಾಡಿಕೊಳ್ಳುವವರೂ ಇದ್ದಾರೆಯೇ? ಇದ್ದಾರೆ. ರಷ್ಯಾ, ಅಮೆರಿಕ,
ಬ್ರಿಟನ್ಗಳಲ್ಲಿರುವ ಸಂಶೋಧನಾ ಸಂಸ್ಥೆಗಳ ಕಟ್ಟಡಗಳೆದಿರು ಇಂತಹ ಅತ್ಯಪೂರ್ವ ಗೌರವ ಸ್ಮಾರಕಗಳಿವೆ. ಏನಿವುಗಳ ವಿಶೇಷತೆ ಎಂದು ತಿಳಿಯೋಣ ಬನ್ನಿ. ಮನುಷ್ಯನ ಆರೋಗ್ಯ ಸಂರಕ್ಷಣೆಯ ಉದ್ದೇಶದ ಔಷಧಗಳ ಸಂಶೋಧನೆ ಮತ್ತು ಅನೇಕ ದೈಹಿಕ ಕಾಯಿಲೆಗಳ ಮರ್ಮವನ್ನು ಕಂಡುಹಿಡಿಯುವಲ್ಲಿ ತಜ್ಞರಿಗೆ ನೆರವಾಗಿ ಭಯಾನಕ ಹಿಂಸೆಯನ್ನು ಅನುಭವಿಸುವ ಪ್ರಾಣಿಗಳಿಗೆ ಮನುಷ್ಯ ಎಷ್ಟು ಕೃತಜ್ಞನಾಗಿದ್ದರೂ ಸಾಲದು. ಸಹನಾತೀತ ಹಿಂಸೆಯ ಪರಿಣಾಮವಾಗಿ ಕಡೆಗೆ ಸಾವನ್ನಪ್ಪುವ ಈ ಜೀವಿ ವರ್ಗ ಬಹು ಸಣ್ಣದೇನಲ್ಲ. ಪ್ರತಿ ವರ್ಷ ಜಗತ್ತಿನಾದ್ಯಂತ ಇಂತಹ ಪರೀಕ್ಷೆಗಳಿಗಾಗಿ ಬಳಸುವ ಪ್ರಾಣಿ ಸಮೂಹದ ಸಂಖ್ಯೆ 100 ಮಿಲಿಯನ್ ದಾಟಿದೆ ಎನ್ನುವ ಲೆಕ್ಕಾಚಾರವಿದೆ. ಇದರಲ್ಲಿ ಇಲಿಗಳ ಪಾಲು ದೊಡ್ಡದು. ಕೇವಲ ಅಮೆರಿಕವೊಂದರಲ್ಲಿ ನಡೆಯುವ ಪ್ರಯೋಗಗಳಲ್ಲಿ 11 ಮಿಲಿಯನ್ ಇಲಿಗಳು, 5 ಲಕ್ಷ ಮೀನುಗಳು, 19,000 ಬೆಕ್ಕುಗಳು, 10,000 ಉಭಯಚರಿಗಳು ಸೇರಿದಂತೆ 22 ಮಿಲಿಯನ್ ಜೀವಿಗಳ ಹತ್ಯೆಯಾಗುತ್ತದೆ ಎನ್ನಲಾಗಿದೆ. ಅಲ್ಲಿನ ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ಅಂಗರಚನಾ ಸಂಶೋಧನಾ ವಿಭಾಗದಲ್ಲಿ 3,100 ಸ್ತನಿಗಳು, 26 ಲಕ್ಷ ಇತರ ಜೀವಿಗಳ ಹತ್ಯೆ ನಡೆಯುತ್ತದೆಯಂತೆ. ಮನುಷ್ಯನ ಆರೋಗ್ಯಕ್ಕಾಗಿ ಬಲಿಯಾಗುವ ಜೀವಿಗಳಿಗೆ ನಾವು ಎಷ್ಟು ಋಣಿಯಾಗಿದ್ದರೂ ಸಾಲದು. ಹೀಗೆ ಸಾಯುವ ಜೀವಿಗಳನ್ನು ಗೌರವಪೂರ್ವಕವಾಗಿ ಸ್ಮರಿಸುವ ಪ್ರಯತ್ನಗಳು ಕೊರಿಯಾ, ಜಪಾನ್, ಅಮೆರಿಕಗಳಲ್ಲಿ ನಡೆದಿವೆ. ಆದರೂ ಗಣನೀಯ ಪ್ರಮಾಣದಲ್ಲಿ ಸ್ಮಾರಕ ನಿರ್ಮಿಸಿ ಇಂತಹ ಬಲಿಪಶುಗಳ ಉಪಕಾರ ಸ್ಮರಿಸಿಕೊಂಡಿರುವ ದೇಶವೆಂದರೆ ಭೂತಪೂರ್ವ ಸೋವಿಯತ್ ರಷ್ಯಾ. ಬಾಹ್ಯಾಕಾಶ ಪ್ರವಾಸ ಮತ್ತು ಕ್ಯಾನ್ಸರ್ ರೋಗ ಪತ್ತೆ ಮೊದಲಾದ ಶರೀರಶಾಸ್ತ್ರ ಸಂಬಂಧಿ ಅಧ್ಯಯನಕ್ಕಾಗಿ ಸಾಯುವ ಜೀವಿಗಳಲ್ಲಿ ಇಲಿಗಳ ಪಾಲು 85% ಇದೆ. ಪ್ರಪಂಚದಾದ್ಯಂತ ಬಯೋಮೆಡಿಕಲ್ ಸಂಶೋಧನೆ ಹಾಗೂ ಆಧುನಿಕ ಔಷಧಗಳ ಅಭಿವೃದ್ಧಿಯಾಗಬೇಕಿದ್ದರೆ ಪ್ರಾಣಿಗಳ ಬಳಕೆ ಅನಿವಾರ್ಯ ಎನ್ನುವ ಸ್ಥಿತಿಯಿದೆ. ಮಾನವನ ಜೀವಿತಾವಧಿ 40 ರಿಂದ 70 ವರ್ಷಕ್ಕೆ ಏರುವಂತಾಗುವುದಕ್ಕೂ ಈ ಪ್ರಯೋಗಗಳು ನೆರವಾಗಿವೆ. ಇದಕ್ಕಾಗಿ ರಷ್ಯಾದ ನೋವೊಸಿಬಿರ್ಸ್ಕ್ ನಗರದ ಸನಿಹದಲ್ಲಿರುವ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್ನ ಜೀವಕೋಶಶಾಸ್ತ್ರ ಹಾಗೂ ಪ್ರಸೂತಿಶಾಸ್ತ್ರ ವಿಭಾಗದ ಮುಂಭಾಗದಲ್ಲಿ ಒಂದು ಇಲಿಯ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಪ್ರತಿ ವರ್ಷವೂ ಪ್ರಯೋಗಗಳಿಗಾಗಿ ಸಾಯುವ ಲಕ್ಷಾಂತರ ಇಲಿಗಳನ್ನು ಗೌರವಿಸಲು 2012 ರಲ್ಲಿ ಸಂಸ್ಥೆಯ 50ನೇ ವರ್ಷಾಚರಣೆಯ ಸಮಾರಂಭದಲ್ಲಿ ಈ ಗೌರವ ಸಲ್ಲಿಸಲಾಗಿದೆ. ಈ ಅಕಾಡೆಮಿಯ ನಿರ್ದೇಶಕ ನಿಕೋಲಾಯ್ ಕೋಲ್ಸೋವ್ ಅವರು, ಔಷಧಿಗಳ ಬೆಳವಣಿಗೆ ಮತ್ತು ಮನುಷ್ಯನ ದೈಹಿಕ ಕಾಯಿಲೆಗಳ ಅಧ್ಯಯನಕ್ಕೆ ಬಳಸುವ ಎಲ್ಲ ಪ್ರಾಣಿಗಳನ್ನು ಈ ಮೂಲಕ ಸ್ಮರಿಸಿಕೊಳ್ಳಲಾಗಿದೆ ಎಂದಿದ್ದಾರೆ. ಲ್ಯಾಬ್ ಕೋಟ್ ಮತ್ತು ಫೈಬರ್ ಗ್ಲಾಸ್ ಬಳಸಿ ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಕಪ್ಪು ಸಮುದ್ರ ಕರಾವಳಿಯ ಸೋಖುಮಿ ನಗರದ ಸೈಂಟಿಫಿಕ್ ರಿಸರ್ಚ್ ಆಫ್ ಎಕ್ಸ್ಪರಿಮೆಂಟ್ ಪೆಥಾಲಜಿ ಆಂಡ್ ಥೆರಪಿ ಸಂಸ್ಥೆಯ ಆವರಣದಲ್ಲಿ ಒಂದು ಬಹೂನ್, ಆಫ್ರಿಕನ್ ಕೋತಿ ಪ್ರತಿಮೆ 1977 ರಲ್ಲಿ ಸ್ಥಾಪನೆಯಾದದ್ದು ಸಂಶೋಧನಾಲಯದ 50ನೇ ವಾರ್ಷಿಕೋತ್ಸವದಲ್ಲಿ. ಪೀಠದ ಮೇಲೆ ಕುಳಿತು ಮೇಲಂಗಿಯಿಂದ ದೇಹವನ್ನು ಮುಚ್ಚಿಕೊಂಡಿರುವ ಭಂಗಿಯಲ್ಲಿದೆ ಪ್ರತಿಮೆ. ಮಾರಕ ಕಾಯಿಲೆಗಳ ಮೇಲೆ ಈ ಔಷಧಗಳ ಪರಿಣಾಮವನ್ನು ಪತ್ತೆ ಮಾಡಲು ಕೋತಿಗಳನ್ನು ಹಿಂಸೆಗೊಳಪಡಿಸಲಾಗುತ್ತದೆ. ದಡಾರ, ಹೆಪಟೈಟಿಸ್, ಪೋಲಿಯೋ ಮುಂತಾದ ಹಲವು ಕಾಯಿಲೆಗಳಿಗೆ ಪ್ರತಿಜೀವಕ, ಆಂಟಿಬಯಾಟಿಕ್ ಮತ್ತು ಲಸಿಕೆಗಳ ಶೋಧನೆಯಲ್ಲಿ ಬಹೂನ್ಗಳು ನೀಡಿದ ಸಹಕಾರ ಚಿಕ್ಕದ್ದಲ್ಲ. ಈ ಪ್ರಯೋಗಗಳು ಮತ್ತು ಬಾಹ್ಯಾಕಾಶ ಹಾರಾಟದ ಪರೀಕ್ಷೆಗಳಲ್ಲಿ ಉಪಯೋಗಿಸಲು ಅಗತ್ಯವಾದ ಕೋತಿಗಳ ಒಂದು ನರ್ಸರಿ ಇಲ್ಲಿದೆ. ಒಂದು ಕಾಲದಲ್ಲಿ ಅಲ್ಲಿ 5,000 ಕೋತಿಗಳು, 300ಕ್ಕಿಂತ ಅಧಿಕ ಆಫ್ರಿಕನ್, ಏಷ್ಯಾದ ಕೋತಿಗಳ ಜಾತಿಗಳು ಇಲ್ಲಿದ್ದವು. ವಿಶ್ವವಿದ್ಯಾಲಯ ಪ್ರಯೋಗಾಲಯಗಳ ಎದುರಲ್ಲಿ ಭೂತಪೂರ್ವ ಸೋವಿಯತ್ ಒಕ್ಕೂಟದ ದೇಶಗಳು ಹಲವು ವಿಶ್ವವಿದ್ಯಾಲಯಗಳ ಸಂಶೋಧನಾ ಸಂಸ್ಥೆಗಳ ಮುಂದೆ ಅಸಂಖ್ಯಾತ ಪ್ರಾಣಿ ಸ್ಮಾರಕಗಳಿವೆ. ಬೆಲಾರೂಸ್ನ ಗ್ರೋಡ್ ಮೆಡಿಕಲ್ ಯೂನಿವರ್ಸಿಟಿಯ ಪ್ರವೇಶದ್ವಾರದಲ್ಲಿ ದುಃಖಿತ ಭಂಗಿಯ ಶ್ವಾನದ ಪ್ರತಿಮೆ ಇದೆ. ಸನಿಹದಲ್ಲೇ ವೈದ್ಯಕೀಯ ಜ್ಞಾನದ ಬೆಳವಣಿಗೆಗೆ ಶ್ವಾನಗಳು ನೀಡಿರುವ ಅಮೂಲ್ಯ ಕೊಡುಗೆಗಳಿಗಾಗಿ ಈ ಸ್ಮರಣೆ ಎಂಬ ಬರಹದ ಶಿಲಾಫಲಕವಿದೆ. ರಷ್ಯಾದ ಉಪನಗರ ದಂತ ಚಿಕಿತ್ಸಾಲಯಗಳಿಗೆ ಹೆಸರಾಗಿದೆ. ಮನುಷ್ಯನ ಮೂಳೆ ಚಿಕಿತ್ಸೆ, ದಂತಕ್ಷಯ, ಹಲ್ಲಿನ ಕಾಯಿಲೆಗಳು, ಬಾಯಿಯ ಕ್ಯಾನ್ಸರ್ ಇವೆಲ್ಲದರ ಬಗ್ಗೆ ಸಂಶೋಧನೆಗಳು ನಡೆಯುವುದು ನಾಯಿಗಳ ಮೇಲೆ. ಈ ನೆನಪಿಗಾಗಿ ಇಲ್ಲಿ ಕಂಚಿನ ನಾಯಿ ಮರಿಯ ವಿಗ್ರಹ ಸ್ಥಾಪನೆಗೊಂಡಿದೆ. ರಷ್ಯಾದ ಅಪೋಥೆಕರಿ ದ್ವೀಪದ ಸೈಂಟ್ ಪೀಟರ್ಸ್ಬರ್ಗ್ನ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸ್ಪರಿಮೆಂಟಲ್ ಮುಂಭಾಗದ ಉದ್ಯಾನದಲ್ಲಿ ಪಾವ್ಲೋವ್ ಡಾಗ್ನ ಪ್ರತಿಮೆ ಇದೆ. ಇದರ ಬಳಿ ಒಂದು ಕಾರಂಜಿಯೂ ಇದೆ. ಇವಾನ್ ಪಾವ್ಲೋವ್ ಈ ದೇಶದ ಶರೀರ ವಿಜ್ಞಾನಿ.
ನಾಯಿಗಳ ಜೀರ್ಣಕ್ರಿಯೆಯ ಪರೀಕ್ಷೆಗೆ ಈ ಮೇದೋಜೀರಕ ಗ್ರಂಥಿಯನ್ನೇ ಹೊರತೆಗೆದು ಪ್ರಯೋಗ ನಡೆಸಿದ್ದ ಅವರು, ಮಾನವ ದೇಹಶಾಸ್ತ್ರದ ಮಹತ್ತರ ಅಂಶಗಳನ್ನು ಬೆಳಕಿಗೆ ತಂದಿದ್ದರು. ಅವರಿಗೆ ನೊಬೆಲ್ ಪಾರಿತೋಷಕವೂ ಬಂದಿದೆ. ಅವರ ಆಘಾತಕಾರಿ ಮತ್ತು ಹಿಂಸಾತ್ಮಕ ಸಂಶೋಧನೆಗಳಿಂದಾಗಿ ಅಸಂಖ್ಯ ನಾಯಿಗಳು ಹಿಂಸೆ ಅನುಭವಿಸಿ ಸತ್ತಿರುವುದನ್ನು ಈ ಸ್ಮಾರಕದ ಮೂಲಕ ಸ್ಮರಿಸಿಕೊಳ್ಳಲಾಗಿದೆ. ಬಾಹ್ಯಾಕಾಶ ಯಾತ್ರೆಯಲ್ಲಿ ನಾಯಿಗಳನ್ನು ಬಳಸಿಕೊಳ್ಳುವ ಪೂರ್ವಭಾವಿಯಾಗಿ ಸಾಕಷ್ಟು ಹಿಂಸೆ ನೀಡಲಾಗುತ್ತದೆ. ನಾಯಿಯನ್ನು ಬಾಹ್ಯಾಕಾಶ ನೌಕೆಯಂತಿರುವ ಸಣ್ಣ ಕ್ಯಾಬಿನ್ ಒಳಗೆ ಇರಿಸಿ ಶೀತ, ಹಸಿವು, ನೀರಡಿಕೆಗಳನ್ನು ಸಹಿಸಿಕೊಳ್ಳುವಂತೆ ತರಬೇತಿ ನೀಡಲಾಗುತ್ತದೆ. ಅದರ ಮಲ, ಮೂತ್ರಗಳ ವಿಸರ್ಜನೆಯನ್ನು ನಿಯಂತ್ರಿಸಲಾಗುತ್ತದೆ. ಬಾಹ್ಯಾಕಾಶ ನೌಕೆಯ ಕರ್ಕಶ ದನಿಗೆ ಅದರ ಕಿವಿ ಹೊಂದಿಕೊಳ್ಳುವಂತೆ ಮಾಡಲಾಗುತ್ತದೆ. ಹೀಗೆ ಯಾತ್ರೆಗೆ ತೆರಳಿದ ಲೈಕಾ ಎಂಬ ನಾಯಿ ಆಮ್ಲಜನಕದ ಕೊರತೆಯಿಂದ ಈ ಯಾತ್ರೆಯ ನಡುವೆಯೇ ಸತ್ತು ಹೋಯಿತು. ಅದರ ನೆನಪಿಗಾಗಿ ಅಂಚೆ ಚೀಟಿಗಳು ಹೊರಬಂದಿವೆ. ಒಂದು ಸ್ಮಾರಕವನ್ನು ಸ್ಥಾಪಿಸಲಾಗಿದೆ. ಇಂಗ್ಲೆಂಡಿನಲ್ಲಿ ಕೂಡ 1902ರಲ್ಲಿ ಅಧ್ಯಯನಕ್ಕಾಗಿ ನಾಯಿಗಳ ದೇಹವನ್ನು ಜೀವಂತ ಇರುವಾಗಲೇ ಕತ್ತರಿಸುವುದು, ಅವುಗಳ ಕುತ್ತಿಗೆಗೆ ವಿದ್ಯುತ್ ಪ್ರವಾಹದ ತಂತಿ ಜೋಡಿಸುವುದು ಇತ್ಯಾದಿ ಕಲಿಕಾ ಕ್ರಮಗಳು ಹಿಂಸಾತ್ಮಕವಾಗಿದೆ ಎಂದು ವಿದ್ಯಾರ್ಥಿಗಳೇ ವಿರೋಧಿಸಿದ್ದರು. ತೀವ್ರ ರೀತಿಯ ಪ್ರತಿಭಟನೆಯೂ ನಡೆದಿತ್ತು. ಸಂಶೋಧನೆಗಾಗಿ ನಡೆಸುವ ಈ ಕ್ರೌರ್ಯವನ್ನು ವಿದ್ಯಾರ್ಥಿಗಳು ಬಯಲಿಗೆಳೆದಿದ್ದರು. ಹೀಗೆ ಸಾವನ್ನಪ್ಪಿದ 232 ನಾಯಿಗಳ ನೆನಪಿಗಾಗಿ ಅಲ್ಲಿಯೂ 1902ರಲ್ಲಿ ಅನಾವರಣಗೊಂಡ ಶಿಲಾ ಸ್ಮಾರಕ ಈಗಲೂ ಸುರಕ್ಷಿತವಾಗಿದೆ. 7 ದಾಖಲೆ. ಜಯಮಹಾಂತೇಶ ಗ್ರಂಥಾಲಯ. ಶತಮಾನದ ಸಾರ್ಥಕತೆ. ಮಲಪ್ರಭಾ ನದಿ ತಟದಲ್ಲಿರುವ ಶಿವಯೋಗ ಮಂದಿರ ಧರ್ಮ, ತತ್ವಜ್ಞಾನ, ಸಾಹಿತ್ಯಾಧ್ಯಯನ ಹಾಗೂ ಯೋಗಧ್ಯಾನ ಕಲಿಕೆಯ ಕೇಂದ್ರವಾಗಿ ಇತಿಹಾಸವನ್ನೇ ನಿರ್ಮಿಸಿದೆ. ಇಲ್ಲಿನ ಗ್ರಂಥಾಲಯ ಕಳೆದ 111 ವರ್ಷಗಳಿಂದ ನೂರಾರು ಪ್ರಾಚೀನ ಹಾಗೂ ಅರ್ವಾಚೀನ ಗ್ರಂಥಗಳ ಭಂಡಾರವಾಗಿ ಜಿಜ್ಞಾಸುಗಳ ಜ್ಞಾನ ತೃಷೆಯನ್ನು ನೀಗಿಸುತ್ತಾ ಬಂದಿದೆ. ಏನಿದೆ ಈ ಗ್ರಂಥಾಲಯದೊಳಗೆ? ನೋಡೋಣ ಬನ್ನಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರ ಮಲಪ್ರಭಾ ನದಿಯ ದಂಡೆಯ ಮೇಲಿರುವ ನಿಸರ್ಗರಮಣೀಯ ತಾಣ. ಈ ದೇವಾಲಯ ಸಮುಚ್ಚಯದಲ್ಲಿರುವ ಜಯಮಹಾಂತೇಶ್ವರ ಪ್ರಾಚೀನ ಗ್ರಂಥಾಲಯಕ್ಕೆ ಬರೋಬ್ಬರಿ 111 ವರ್ಷಗಳ ಇತಿಹಾಸವಿದೆ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ಅಮೂಲ್ಯ ಗ್ರಂಥಗಳನ್ನು ಹೊಂದಿರುವ ನಾಡಿನ ಅಪರೂಪದ ಗ್ರಂಥಾಲಯ ಇದು. ಅನೇಕ ವಿಶ್ವವಿದ್ಯಾಲಯದ ಸಂಶೋಧಕರು, ವಿದ್ಯಾರ್ಥಿಗಳು, ಉಪನ್ಯಾಸಕರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಸಾಹಿತ್ಯ ರಚನೆಗೆ ಪೂರಕ ಮಾಹಿತಿ ಪಡೆದುಕೊಂಡು ಹೋಗುವುದು ಅನಾದಿ ಕಾಲದಿಂದ ನಡೆದು ಬಂದಿರುವ ಸಂಪ್ರದಾಯ. 2019ರಲ್ಲಿ ಅತಿವೃಷ್ಟಿ ಸಂಭವಿಸಿ ಶಿವಯೋಗ ಮಂದಿರದ ಸೆರಗಿನಲ್ಲಿರುವ ಮಲಪ್ರಭಾ ನದಿ ಉಕ್ಕಿ ಹರಿದು ಇಡೀ ಶಿವಯೋಗ ಮಂದಿರ ಜಲಾವೃತವಾಗಿತ್ತು. ನದಿ ದಂಡೆಯ ಮೇಲಿನ ದೇವಾಲಯಗಳು ಸೇರಿದಂತೆ ಆವರಣದಲ್ಲಿರುವ ಈ ಹಳೆಯ ಗ್ರಂಥಾಲಯ ಕೂಡ ನೀರಿನಲ್ಲಿ ತೇಲುವಂತಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಸಿಬ್ಬಂದಿ ಹಾಗೂ ಭಕ್ತರು ನೀರಿನಲ್ಲಿಯೇ ಗ್ರಂಥಾಲಯ ಪ್ರವೇಶಿಸಿ ಅಲ್ಲಿನ ಅಮೂಲ್ಯ ಗ್ರಂಥರಾಶಿಯನ್ನು ಟ್ರ್ಯಾಕ್ಟರ್ ಮೂಲಕ ಬೇರೆಡೆಗೆ ಸಾಗಿಸಿ ಸಂಗ್ರಹಿಸಿದ ಕಾರಣ ಗ್ರಂಥಾಲಯದ ಅಮೂಲ್ಯ ಗ್ರಂಥಗಳು ಉಳಿದುಕೊಂಡವು. ಇದು ಗ್ರಂಥಾಲಯದ ವಿನ್ಯಾಸವನ್ನೇ ಬದಲಾಯಿಸಲಾಗಿದೆ. ಅಷ್ಟೇ ಅಲ್ಲ, ಈಗ ಈ ಗ್ರಂಥಾಲಯ ಡಿಜಿಟಲೀಕರಣಗೊಳ್ಳುತ್ತಿದೆ. ಈ ಮೂಲಕ ಕೈಬೆರಳ ತುದಿಯಲ್ಲಿ ಇಲ್ಲಿನ ಪುಸ್ತಕಗಳ ಪ್ರತಿಪುಟಗಳು ಲಭಿಸುವಂತೆ ಮಾಡುವ ಕೆಲಸ ನಡೆದಿದೆ. ಈಗಾಗಲೇ ಬಹುತೇಕ ಪುಸ್ತಕಗಳು ಸ್ಕ್ಯಾನ್ ಆಗಿದ್ದು ಇನ್ನು ಕೆಲವೇ ವರ್ಷಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದೆ. ಶ್ರೀಕಂಠ ಚೌಕಿಮಠ ಅವರು ಈ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಾಂತ್ರಿಕ ನೆರವು ನೀಡುತ್ತಿದ್ದಾರೆ ಎನ್ನುತ್ತಾರೆ ಸಂಸ್ಥೆಯ ಮೇಲ್ವಿಚಾರಕ ರೇಣುಕಾ ಮಠ. ಪ್ರಸ್ತುತ ಗ್ರಂಥಾಲಯದ ಪೂರ್ಣ ನೋಟ ಬದಲಾಗಿದ್ದು, ಕುಳಿತು ಓದಲು ಕುರ್ಚಿ, ಪುಸ್ತಕಗಳ ಬಗೆಗಿನ ಮಾಹಿತಿ, ಗಾಳಿ, ಬೆಳಕಿನ ವ್ಯವಸ್ಥೆ, ಗಣಕಯಂತ್ರಗಳನ್ನು ಅಳವಡಿಸಿರುವ ಪರಿಣಾಮ ಶತಮಾನ ಕಂಡ ಈ ಗ್ರಂಥಾಲಯ ಮತ್ತಷ್ಟು ಚೈತನ್ಯಮಯಗೂಡಿಸಿಕೊಂಡಂತಾಗಿದೆ. ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ. ಬಾದಾಮಿಯಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳದಲ್ಲಿ 1909ರ ಸಮಯದಲ್ಲಿ ದಟ್ಟು ಅರಣ್ಯವಿತ್ತು. ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕ ಕೇಂದ್ರ ತೆರೆಯಲಿಕ್ಕೆ ಈ ಸ್ಥಳವನ್ನು ಇಳಕಲ್ನ ಶ್ರೀ ಜಯಮಹಾಂತ ಶಿವಯೋಗಿಗಳ ಮಠದಲ್ಲಿದ್ದ ಆಕಳೊಂದು ತೋರಿಸಿದ್ದರಿಂದ ಈ ಪುಣ್ಯತಾಣವನ್ನು ಶಿವಯೋಗ ಮಂದಿರ ಎಂದು ಹೆಸರಿಸಲಾಯಿತು. ಸುಮಾರು 84 ಎಕರೆ ಪ್ರದೇಶದಲ್ಲಿರುವ ಈ ಶಿವಯೋಗ ಮಂದಿರ 111 ವರ್ಷಗಳಿಂದಲೂ ಆಧ್ಯಾತ್ಮಿಕ ಕೇಂದ್ರವಾಗಿದೆ.
ಇಲ್ಲಿ ಶ್ರೀಕುಮಾರೇಶ್ವರರ ಗದ್ದುಗೆ ಇರುವುದರಿಂದ ನಿತ್ಯ ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆಯುತ್ತಾರೆ. ಜೊತೆಗೆ ಇದು ವಟುಗಳಿಗೆ ಯೋಗ, ಶಿವಯೋಗ, ಪೂಜೆ, ಧರ್ಮ, ತತ್ವಜ್ಞಾನ, ಸಾಹಿತ್ಯ, ಸಂಸ್ಕೃತ ಭಾಷೆ, ಸಂಸ್ಕೃತಿ, ಸಂಸ್ಕಾರ ಕಲಿಸಿಕೊಡುವ ಗುರುಕುಲವಾಗಿದೆ. ಅದಕ್ಕೆಂದೇ ಇದನ್ನು ಗುರುವಿ ರಕ್ತಪೀಠಗಳಿಗೆ ಯೋಗ್ಯ ಮೂರ್ತಿಗಳನ್ನು ತಯಾರಿಸುವ ಟಂಕಸಾಲೆ ಎಂದು ಚಿಂತಕರು ಕರೆಯುತ್ತಾರೆ. ಜಯಮಹಾಂತೇಶ ಗ್ರಂಥಾಲಯದ ಜೊತೆಗೆ ರೇವಣಸಿದ್ದೇಶ್ವರ ವಾಚನಾಲಯ, ಸದಾಶಿವ ಮುದ್ರಣಾಲಯ, ಹಾಲಕೆರೆ ಅಜ್ಜಿನಗ, ಮೇಲ್ಮಠ, ಹಳೆ ಕನ್ನಡ ಶಾಲೆ, ಕೊಟ್ಟೂರ ಬಸವೇಶ್ವರ ಮಂದಿರ, ಧ್ಯಾನ ಮಂದಿರ, ಗದ್ದುಗೆ, ಕುಮಾರವನ, ಲತಾ ಮಂಟಪ, ಸಂಗೀತ ಪಾಠಶಾಲೆ, ಗೋಶಾಲೆ ಇಲ್ಲಿ ಕಂಡುಬರುತ್ತದೆ. ಐತಿಹಾಸಿಕ ಗ್ರಂಥಾಲಯ. ಶಿವಯೋಗ ಮಂದಿರದಲ್ಲಿನ ವಟುಗಳಿಗೆ ಜ್ಞಾನದೀಕ್ಷೆ, ಸಂಸ್ಕಾರ, ಆಚಾರ ವಿಚಾರ, ತತ್ವಶಾಸ್ತ್ರ, ವೇದಾಂತ ಹೀಗೆ 15 ವರ್ಷಗಳ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯಿದೆ. ಈ ಅವಧಿ ಪೂರೈಸಿದ ಅನಂತರ ಇವರು ವಿರಕ್ತ ಮಠಕ್ಕೆ ಅಧಿಪತಿಗಳಾಗುತ್ತಾರೆ. ಇಲ್ಲವೇ ಯೋಗ್ಯರೆನಿಸಿದ ಜಂಗಮರಿಂದ ಪ್ರಸಾದಿ ಸ್ಥಳವನ್ನು ಪಡೆದು ದೇಶಿಕರೆನಿಸುತ್ತಾರೆ. ಇದೊಂದು ಆಧ್ಯಾತ್ಮಿಕ ಹಾಗೂ ಧರ್ಮಶಾಸ್ತ್ರ ಬೋಧಿಸುವ ವಿಶ್ವವಿದ್ಯಾಲಯದಂತಿರುವುದರಿಂದ ಇಂತಹ ತಾಣದಲ್ಲಿ ಸನಾತನ ಭಾರತೀಯ ಪರಂಪರೆಯ ಉಳಿಕೆಗಾಗಿ ಹಾನಗಲ್ನ ಕುಮಾರಸ್ವಾಮಿಗಳು 1910ರಲ್ಲಿಯೇ ಪುಸ್ತಕ ಜೋಳಿಗೆ ಯೋಜನೆಯ ಮೂಲಕ ಇಲ್ಲಿ ಗ್ರಂಥಾಲಯ ಸ್ಥಾಪಿಸಿದರು. ಅವರು ನಾಡಿನ ವಿವಿಧ ಭಾಗದಲ್ಲಿ ಪುಸ್ತಕ ಜೋಳಿಗೆಯೊಂದಿಗೆ ತಿರುಗಾಟ ಮಾಡಿದ ಕಾರಣ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ ಪುಸ್ತಕಗಳು ಇಲ್ಲಿಗೆ ಹರಿದು ಬಂದವು. ಭಕ್ತರ ಮನೆಗಳಲ್ಲಿ ಕೇವಲ ಪೂಜೆಗೊಳ್ಳುತ್ತಿದ್ದ ಅಥವಾ ಧೂಳು ತಿನ್ನುತ್ತಿದ್ದ ಈ ಗ್ರಂಥಗಳು ಜ್ಞಾನಭಿಕ್ಷೆಯ ನೆಪದಲ್ಲಿ ಕುಮಾರಸ್ವಾಮಿಗಳು ಹಿಡಿದ ಪುಸ್ತಕ ಜೋಳಿಗೆಗೆ ಸೇರಿಕೊಂಡವು. ಈ ಮೂಲಕ ಈ ಅಮೂಲ್ಯ ಪುಸ್ತಕಗಳಿಗೆ ಪುನಃ ನವೋಲ್ಲಾಸ ದೊರಕುವುದರ ಜೊತೆಗೆ ಪ್ರಾಚೀನ ಭಾರತದ ಪರಂಪರೆ, ಆಧ್ಯಾತ್ಮ, ಸಾಹಿತ್ಯ, ವಚನಶಾಸ್ತ್ರ, ಧರ್ಮದ ಬಗ್ಗೆ ಮಾಹಿತಿ ದೊರೆಯಲು ಕಾರಣವಾಯಿತು ಎನ್ನುತ್ತಾರೆ ಗ್ರಂಥಾಲಯದ ಕಾರ್ಯದರ್ಶಿ ಕುಮಾರಸ್ವಾಮಿ. ಗ್ರಂಥಗಳು. ಈ ಜಯಮಹಾಂತೇಶ್ವರ ಗ್ರಂಥಾಲಯವನ್ನು ಅವಲೋಕಿಸಿದಾಗ ಅಪೂರ್ವ ಗ್ರಂಥಗಳ ಸಾಲು ಸಾಲು ಕಪಾಟುಗಳು ಆಶ್ಚರ್ಯ ಮೂಡಿಸುತ್ತವೆ. ವ್ಯಾಸೋಕ್ತ 18 ಪುರಾಣಗಳು, ವೇದಗಳು, ಉಪನಿಷತ್ತುಗಳು, ಸಂಸ್ಕೃತದ ವಾಚಸ್ಪತ್ಯ, ವಚನಶಾಸ್ತ್ರ, ಮತಾಚಾರ್ಯರ ಭಾಷ್ಯಗಳಂಥ ಹಲವಾರು ಧಾರ್ಮಿಕ, ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿದ ಸಾಹಿತ್ಯ ಗ್ರಂಥಗಳು, ಸಾವಿರಾರು ತಾಳೆಗರಿ ಹಾಗೂ ಹಸ್ತಪ್ರತಿಗಳ ಕಟ್ಟುಗಳಿವೆ. ಈ ಎಲ್ಲ ಹಳೆಯ ಸಾಹಿತ್ಯದ ಮಾಹಿತಿಯನ್ನು ವಟು ಸಾಧಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಅಧ್ಯಯನ ಮಾಡುತ್ತಾರೆ. ಹಾನಗಲಿನ ಕುಮಾರಸ್ವಾಮಿಗಳ ಅಭಿರುಚಿಯ ಫಲವಾಗಿ ಸ್ಥಾಪನೆಗೊಂಡಿದ್ದ ಈ ಗ್ರಂಥಾಲಯ ಕಾಲಕಾಲಕ್ಕೆ ವಾಚಕರು ಹಾಗೂ ಅಭಿಮಾನಿಗಳ ಪಾಲ್ಗೊಳ್ಳುವಿಕೆಯಿಂದ ಬೆಳೆದು ನಿಂತಿದೆ. ಪುಸ್ತಕಗಳ ಮಹಾಪುರ. 1910ರಲ್ಲಿ ಶ್ರೀಕುಮಾರಸ್ವಾಮಿಗಳು, ಪಂಡಿತ ಉಮಾಪತಿ ಶಾಸ್ತ್ರಿಗಳು ಅನೇಕ ಗ್ರಾಮಗಳನ್ನು ಸುತ್ತಾಡಿ ಹಳೆಯ ಗ್ರಂಥಗಳನ್ನು ಸಂಗ್ರಹಿಸಿದರು. ಮುಂದಿನ ದಿನಗಳಲ್ಲಿ ಆಧುನಿಕ ಗ್ರಂಥಗಳನ್ನು ಖರೀದಿಸಿ ಈ ಗ್ರಂಥಾಲಯವನ್ನು ಶ್ರೀಮಂತಗೊಳಿಸಿದರು. ಸೊಲ್ಲಾಪುರದ ಮಲ್ಲಪ್ಪನವರು, ಸಿರಿಸಂಗಿಯ ಲಿಂಗರಾಜರು ಹಾಗೂ ಇತರರು ಕೊಡೆಮಾಡಿದ ಪ್ರಾಚೀನ ಗ್ರಂಥಗಳ ಜೊತೆಗೆ ತಾಳೆಗರಿಯ ಗ್ರಂಥಗಳು ಹಾಗೂ ಕೋರೆ ಕಾಗದಗಳ ಕಟ್ಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಆ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಸದಾಶಿವ ಮುದ್ರಣಾಲಯವೂ ಇತ್ತು. ಇಲ್ಲಿಂದಲೇ ಕೆಲವು ದಿನ ಪತ್ರಿಕೆಗಳು ಮುದ್ರಣಗೊಳ್ಳುತ್ತಿದ್ದವು. 8 ಆರೋಗ್ಯ. ಹಲ್ಲುಗಳ ಆರೈಕೆ. ಗರ್ಭಿಣಿಯರಿಗೊಂದು ಎಚ್ಚರಿಕೆ. ಗರ್ಭಧಾರಣೆಯ ಅವಧಿಯಲ್ಲಿ ಹೆಣ್ಣಿನ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ. ಹಾರ್ಮೋನುಗಳ ಸ್ರಾವದಲ್ಲಿ ಆಗುವ ವೈಪರೀತ್ಯ ಇದಕ್ಕೆ ಕಾರಣ. ಈ ಅವಧಿಯಲ್ಲಿ ಕಂಡುಬರುವ ಸಮಸ್ಯೆಗಳಲ್ಲಿ ಹಲ್ಲು ಹಾಗೂ ವಸಡಿನ ಉರಿಯೂತವೂ ಒಂದು. ಈ ಸಮಸ್ಯೆಯ ಕಾರಣ, ಪರಿಣಾಮ ಹಾಗೂ ಪರಿಹಾರೋಪಾಯ ಇನ್ನು ಹಾಗೂ ಹೇಗೆ ಎಂಬ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಗರ್ಭಾವಸ್ಥೆ ಮಹಿಳೆಯರು ಬಯಸುವಂಥ ಒಂದು ಭಾಗ್ಯ. ಸಾಮಾನ್ಯವಾಗಿ ಗರ್ಭಧರಿಸಿದ ಬಳಿಕ ಗರ್ಭಿಣಿಯರ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಮುಖ್ಯ ಕಾರಣ ಹಾರ್ಮೋನುಗಳ ಸ್ರಾವದಲ್ಲಿ ಆಗುವ ವ್ಯತ್ಯಾಸ ಹಾಗೂ ವೈಪರೀತ್ಯ. ಹೆಚ್ಚಿನ ಮಹಿಳೆಯರು ಗರ್ಭಿಣಿಯರಾದಾಗ ಹಾರ್ಮೋನ್ ಸ್ರವಿಕೆಯ ಏರುಪೇರಿನಿಂದಲೇ ರಕ್ತದೊತ್ತಡ, ಕಾಲಿನ ಊತ, ಕಾಲಿನಲ್ಲಿ ನೀರು ತುಂಬಿಕೊಳ್ಳುವುದು, ವಾಂತಿ, ಮಧುಮೇಹ ಹೀಗೆ ಹಲವಾರು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಗರ್ಭಿಣಿಯರು ತಮ್ಮ ದೇಹದ ಇತರ ಅಂಗಾಂಗಗಳ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೋ ಅಷ್ಟೇ ಕಾಳಜಿ ಹಲ್ಲು ಮತ್ತು ವಸಡಿನ ಆರೋಗ್ಯಕ್ಕೂ ವಹಿಸಬೇಕಾಗುತ್ತದೆ.
ಯಾಕಂದರೆ 80% ಗರ್ಭಿಣಿಯರು ವಸಡಿನ ಊತದ ಕಾಯಿಲೆಯಿಂದ ಬಳಲುತ್ತಾರೆ. ಸ್ವಚ್ಛ ಶುಭ್ರವಾದ ಬಾಯಿಗೂ ಆದ್ಯತೆ ಕೊಟ್ಟಲ್ಲಿ ವಸಡಿನ ಊತದಂಥ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹಾರ್ಮೋನುಗಳ ಅಧಿಕ ಸ್ರಾವವೇ ವಸಡಿನೂತಕ್ಕೆ ಮುಖ್ಯ ಕಾರಣ. ಇವು ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುತ್ತವೆ. ಅದೇ ರೀತಿ ವಸಡಿನ ಮೇಲೂ ಪರಿಣಾಮ ಬೀರುತ್ತವೆ. ಕೆಲವೊಮ್ಮೆ ಬಾಯಿ ಶುಭ್ರವಾಗಿಲ್ಲದಿದ್ದಲ್ಲಿ ಹಲ್ಲು ಕಾಣಿಸಿಕೊಳ್ಳದಷ್ಟು ವಸಡಿನೂತ ಉಂಟಾಗಿ ದುರ್ಮಾಂಸ ಬೆಳೆಯುವುದು ಉಂಟು. ಇದರ ಜೊತೆಗೆ ವಸಡಿನಲ್ಲಿ ವಿಪರೀತ ರಕ್ತಸ್ರಾವವಾಗುತ್ತದೆ. ಹಲ್ಲುಜ್ಜುವುದು ಬಿಡಿ, ಜೋರಾಗಿ ಉಸಿರಾಡಲು ಗರ್ಭಿಣಿಯರು ಅಂಜುತ್ತಾರೆ. ರಕ್ತಸ್ರಾವದ ಜೊತೆಗೆ ವಸಡಿನಲ್ಲಿ ಸೂಕ್ಷ್ಮವಾದ ಬ್ಯಾಕ್ಟೀರಿಯಾಗಳು ಸೇರಿಕೊಂಡು ಕೆಲವೊಮ್ಮೆ ಅಸಾಧ್ಯ ನೋವು ಉಂಟಾಗುವ ಸಾಧ್ಯತೆಯೂ ಇದೆ. ಸಾಮಾನ್ಯವಾಗಿ ಗರ್ಭಧರಿಸಿ 3 ತಿಂಗಳಿಂದ 9 ತಿಂಗಳಿನವರೆಗೂ ಈ ರೀತಿ ರಕ್ತಸ್ರಾವ ಮತ್ತು ವಸಡಿನೂತ ಇರಬಹುದು. ಆದರೆ ಈ ವಸಡಿನೂತ ಸಮಸ್ಯೆ ಮಗುವಿನ ಜನನದ ಬಳಿಕ ತನ್ನಿಂತಾನೇ ಕಡಿಮೆಯಾಗುತ್ತದೆ. ಕಡಿಮೆಯಾಗದಿದ್ದಲ್ಲಿ ದಂತವೈದ್ಯರ ಸಲಹೆ ಅಗತ್ಯ. ಸಾಮಾನ್ಯವಾಗಿ ಹಲ್ಲಿನ ಸುತ್ತ ಪಾಚಿ ಕಟ್ಟಿದ್ದಲ್ಲಿ, ಜಾಸ್ತಿ ದಂತಕಿಟ್ಟ ಇದ್ದಲ್ಲಿ ಬ್ಯಾಕ್ಟೀರಿಯಾಗಳು ಇದರಲ್ಲಿ ವೃದ್ಧಿಸಿ ವಸಡಿನೂತ, ರಕ್ತಸ್ರಾವ, ನೋವು ಮುಂತಾದವುಗಳಿಗೆ ಕಾರಣವಾಗಬಹುದು. ಆದ ಕಾರಣ ಗರ್ಭಧರಿಸುವ ಮೊದಲೇ ದಂತವೈದ್ಯರನ್ನು ಕಂಡು ಹಾಳಾದ ಹಲ್ಲುಗಳನ್ನು ಸರಿಪಡಿಸಿಕೊಂಡು, ದಂತ ಶುಚಿತ್ವ ಮಾಡಿಸಿಕೊಂಡು, ಮುಂದೆ ಬರಬಹುದಾದ ವಸಡಿನೂತ ಮತ್ತು ದಂತ ಸಂಬಂಧಿ ಕಾಯಿಲೆಗಳ ಪ್ರಮಾಣವನ್ನು ಕುಗ್ಗಿಸಬಹುದು. ಅದೇ ರೀತಿ ಗರ್ಭಧರಿಸಿದ ಮಹಿಳೆಯರು 2 ತಿಂಗಳಿಗೊಮ್ಮೆಯಾದರೂ ದಂತವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಆದರೆ ವಿಚಿತ್ರವೆಂದರೆ ಪತ್ರಿಕೆಯ ಸಮೀಕ್ಷೆಯೊಂದರ ಪ್ರಕಾರ ಗರ್ಭಧರಿಸುವ 50% ಮಹಿಳೆಯರು ತಮ್ಮ ಜೀವಮಾನದಲ್ಲಿ ಒಮ್ಮೆ ಕೂಡ ದಂತವೈದ್ಯರಲ್ಲಿ ತೋರಿಸುವುದಿಲ್ಲ. ವಸಡಿನೂತಕ್ಕೆ ಕಾರಣಗಳೇನು? 1. ಹಾರ್ಮೋನ್ಗಳ, ರಸದೂತಗಳ, ಸ್ರಾವದಲ್ಲಿನ ಏರಿಳಿತ ಅಥವಾ ವೈಪರೀತ್ಯ. 2. ಕೊಳೆ, ಪಾಚಿ, ದಂತಕಿಟ್ಟ ಮುಂತಾದ ಹಲ್ಲಿನ ಸುತ್ತ ತುಂಬಿರುವ ವಸ್ತುಗಳಿಂದ ಬ್ಯಾಕ್ಟೀರಿಯಾಗಳ ಪ್ರಮಾಣ ವೃದ್ಧಿಸುವುದು. 3. ರಕ್ತಸ್ರಾವಕ್ಕೆ ನೋವಿಗೆ ಹೆದರಿ ಹಲ್ಲುಜ್ಜುವುದನ್ನು ಸರಿಯಾಗಿ ಮಾಡದೇ ಇದ್ದಲ್ಲಿ ವಸಡಿನೂತ ಉಂಟಾಗಬಹುದು. 4. ಗರ್ಭಿಣಿಯರಲ್ಲಿ ಹೆಚ್ಚಾಗಿ ದಿನ ಬಳಕೆಯ ವಸ್ತುಗಳ ಬಗ್ಗೆಯೇ ವಾಕರಿಕೆ ಉಂಟಾಗಬಹುದು. ಕೆಲವೊಮ್ಮೆ ದಂತಚೂರ್ಣ ಪೇಸ್ಟ್ ವಾಸನೆ ಕೂಡ ವಾಕರಿಕೆ ತರಿಸಬಹುದು. ಈ ಕಾರಣದಿಂದ ದಂತಚೂರ್ಣ ಪೇಸ್ಟ್ ಮೂಲಕ ಹಲ್ಲುಜ್ಜದೇ ಇರುವುದರಿಂದ ವಸಡಿನೂತ ಉಂಟಾಗಬಹುದು. ವಸಡಿನೂತದ ಪರಿಣಾಮಗಳು. 1. ಅತಿಯಾದ ವಸಡಿನೂತದಿಂದ ನೋವು, ಕೀವು ಮತ್ತು ಕೆಲವೊಮ್ಮೆ ವಸಡಿನಿಂದ ರಕ್ತಸ್ರಾವ ಆಗಬಹುದು. 2. ವಸಡು ಊದಿಕೊಂಡು ಕೆಂಪಾಗಿ, ಮೃದುವಾದಾಗ ಹಲ್ಲು ಸಡಿಲವಾಗಬಹುದು. ಗಟ್ಟಿ ಪದಾರ್ಥಗಳನ್ನು ಕಡಿಯುವಾಗ ನೋವಾಗಬಹುದು ಮತ್ತು ರಕ್ತಸ್ರಾವವಾಗಬಹುದು. 3. ಆಹಾರ ವಸಡಿನ ನಡುವೆ ಸಿಕ್ಕಿ ಹಾಕಿಕೊಂಡು, ತುರಿಕೆ, ಕೆರೆತ ಮತ್ತು ಕಿರಿಕಿರಿ ಉಂಟಾಗಬಹುದು. 4. ಬಾಯಿ ವಾಸನೆ, ಬಾಯಿ ಉರಿ ಮತ್ತು ಕೆಲವೊಮ್ಮೆ ಬಾಯಿ ಒಣಗುವಿಕೆ ಜೊತೆಗೆ ಬಾಯಿಯಲ್ಲಿ ಜೊಲ್ಲು ರಸದ ಸ್ರಾವದ ಪ್ರಮಾಣ ಕಡಿಮೆಯಾಗಿ ದಂತಕ್ಷಯ ಮತ್ತು ಇತರ ದಂತ ಸಂಬಂಧಿ ಕಾಯಿಲೆಗಳು ಹುಟ್ಟಿಕೊಳ್ಳಬಹುದು. 5. ಪ್ರತಿ ಬಾರಿ ಆಹಾರ ಸೇವಿಸಿದಾಗ, ಜಗ್ಗಿದಾಗ, ಗಟ್ಟಿ ಪದಾರ್ಥಗಳನ್ನು ತಿಂದಾಗ ವಸಡಿನಲ್ಲಿ ರಕ್ತ ಒಸರಿಕೊಂಡು ನಾವು ತಿನ್ನುವ ಆಹಾರದ ಬಗ್ಗೆಯೇ ವಾಕರಿಕೆ ಉಂಟಾಗಬಹುದು. ಜೊತೆಗೆ ನೋವು ಮತ್ತು ಅಸಹ್ಯ ಭಾವನೆ ಉಂಟಾಗಬಹುದು. ವಸಡಿನೂತ ತಡೆಗಟ್ಟುವುದು ಹೇಗೆ? ಸಾಮಾನ್ಯವಾಗಿ ಮಹಿಳೆಯರು ಗರ್ಭಧರಿಸಿದ ಬಳಿಕ ಮೊದಲನೇ ತ್ರೈಮಾಸಿಕ ಮತ್ತು 3ನೆಯ ತ್ರೈಮಾಸಿಕದಲ್ಲಿ ಯಾವುದೇ ರೀತಿಯ ದಂತ ಚಿಕಿತ್ಸೆಯನ್ನು ಮಾಡುವುದಿಲ್ಲ. ಕೇವಲ ಅತಿ ಅಗತ್ಯವಿರುವ ಚಿಕಿತ್ಸೆಗಳನ್ನು ಮಾತ್ರ ಮಾಡಲಾಗುತ್ತದೆ. 1ನೆಯ ತ್ರೈಮಾಸಿಕ ಗರ್ಭದಲ್ಲಿರುವ ಮಗುವಿನ ಸರ್ವಾಂಗೀಣ ದೈಹಿಕ ಬೆಳವಣಿಗೆಗೆ ಮಹತ್ವದ ಸಂಧಿಕಾಲ. ಈ ಸಮಯದಲ್ಲಿ ಗರ್ಭಿಣಿಯರು ಯಾವುದೇ ರೀತಿಯ ಹೊರಗಿನ ಔಷಧಿಗಳನ್ನು ವೈದ್ಯರ ಅನುಮತಿಯಿಲ್ಲದೆ ಸೇವಿಸಿದಲ್ಲಿ ಮಗುವಿನ ದೈಹಿಕ ಬೆಳವಣಿಗೆ ಕುಂಠಿತವಾಗಬಹುದು. ಅದೇ ರೀತಿ 3ನೆಯ ತ್ರೈಮಾಸಿಕದಲ್ಲೂ ಯಾವುದೇ ರೀತಿಯ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ಕಡಿಮೆ ಮಾಡಿದಲ್ಲಿ ಉತ್ತಮ. ಕೇವಲ ಅತಿ ಅವಶ್ಯಕ ತುರ್ತು ಚಿಕಿತ್ಸೆಗಳನ್ನು ಮಾತ್ರ ವೈದ್ಯರ ಅನುಮತಿ ಪಡೆದ ಬಳಿಕವೇ ಮಾಡಬೇಕು. ಸಾಮಾನ್ಯವಾಗಿ ದಂತಕುಳಿ ತುಂಬಿಸಿಕೊಳ್ಳುವುದು, ಹಲ್ಲು ಕೀಳಿಸಿಕೊಳ್ಳುವುದು ಮತ್ತು ದಂತ ಸ್ವಚ್ಛತೆ ಮಾಡಿಸಿಕೊಳ್ಳುವುದು ಮುಂತಾದ ಚಿಕಿತ್ಸೆಗಳನ್ನು 2ನೆಯ ತ್ರೈಮಾಸಿಕದಲ್ಲಿ ಅಂದರೆ 4, 5 ಮತ್ತು 6ನೆಯ ತಿಂಗಳಲ್ಲಿ ಮಾಡಿಸುವುದು ಉತ್ತಮ. ಆದ್ದರಿಂದ ಗರ್ಭಧರಿಸುವ ಮುಂಚೆ ದಂತ ತಪಾಸಣೆ ಮಾಡಿಸಿಕೊಂಡು ರೋಗಗ್ರಸ್ತ ಹಲ್ಲುಗಳನ್ನು ಕೀಳಿಸಿಕೊಂಡು, ಹುಳುಕು ಹಲ್ಲುಗಳನ್ನು ತುಂಬಿಸಿಕೊಂಡು, ಸರಿಪಡಿಸಬಹುದಾದ ಹಲ್ಲುಗಳನ್ನು ಸರಿಪಡಿಸಿಕೊಂಡರೆ,
ಮುಂದೆ ಗರ್ಭಧರಿಸಿದ ಮೇಲೆ ಬರಬಹುದಾದ ದಂತ ಸಂಬಂಧಿ ಕಾಯಿಲೆಗಳನ್ನು ನಿವಾರಿಸಿಕೊಳ್ಳಬಹುದು. ವಸಡಿನೂತಕ್ಕೆ ಕಾರಣವಾಗುವಂತಹ ಯಾವುದೇ ಗುಳಿಗೆಗಳನ್ನು ಸೇವಿಸಬಾರದು. ದಿನಕ್ಕೆ 2 ಬಾರಿ ಮೆದುವಾದ ಬ್ರಷ್ನಿಂದ ಹಲ್ಲುಜ್ಜಬೇಕು. ದಂತ ವೈದ್ಯರ ಸಲಹೆಯ ಮೇರೆಗೆ ಮಾರುಕಟ್ಟೆಯಲ್ಲಿ ಸಿಗುವ ಬಾಯಿ ಮುಕ್ಕಳಿಸುವ ಔಷಧಿಗಳನ್ನು ಉಪಯೋಗಿಸಿದಲ್ಲಿ ವಸಡಿನೂತದ ಪ್ರಮಾಣವನ್ನು ಕುಗ್ಗಿಸಬಹುದು. 9 ಚಿಣ್ಣರ ಪುಟ. ಅ ಮಂತ್ರದ ಖಡ್ಗ. ಅದೊಂದು ದಟ್ಟವಾದ ಅರಣ್ಯ. ಅಲ್ಲಿ ಗುಹೆಯೊಂದರಲ್ಲಿ ರಾಕ್ಷಸನೊಬ್ಬನಿದ್ದ. ಆ ಕಾಡಿನ ಮಾರ್ಗವಾಗಿ ಸಂಚರಿಸುತ್ತಿದ್ದ ಮಾನವರನ್ನು, ಸಾಕು ಪ್ರಾಣಿಗಳನ್ನು ಕೊಂದು ತಿನ್ನುತ್ತಾ ಜೀವಿಸಿದ್ದ. ಹೀಗಾಗಿ ಆ ಕಾಡಿನತ್ತ ಯಾರೂ ಹೋಗುತ್ತಿರಲಿಲ್ಲ. ಆದರೂ ಆ ರಾಕ್ಷಸ ಸುತ್ತಮುತ್ತ ಅಲೆದಾಡಿ ಸಿಕ್ಕ ಜನರನ್ನು ಕಬಳಿಸತೊಡಗಿದ. ಇದರಿಂದ ಅಲ್ಲಿಯ ಊರ ಜನರು ಭಯದಿಂದ ಜೀವಿಸುತ್ತಿದ್ದರು. ಎಷ್ಟು ದಿನ ತಾನೇ ಹೀಗೆ ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಬಾಳಲು ಸಾಧ್ಯ? ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಲು ಊರ ಜನ, ಮುಖಂಡರು ಸಭೆ ಸೇರಿದರು. ಊರಿನ ಮುಖಂಡ, ನನ್ನ ಬಾಂಧವರೇ, ಆ ರಾಕ್ಷಸನ ಹಾವಳಿಯಿಂದಾಗಿ ನಾವೆಲ್ಲ ನೆಮ್ಮದಿಯಿಂದ ಬಾಳದಂತಾಗಿದೆ. ಈ ಸಂಕಷ್ಟದಿಂದ ಪಾರಾಗೋ ಉಪಾಯ ಯಾರಿಗಾದ್ರೂ ತಿಳಿದಿದ್ರೆ ಹೇಳಿ ಎಂದ. ಆಗ ಆ ಸಭೆಯಲ್ಲಿ ಮುದುಕನೊಬ್ಬ ಎದ್ದು ನಿಂತು ಹೇಳಿದ, ನರ ರಾಕ್ಷಸನನ್ನು ಸಂಹರಿಸದಿದ್ರೆ ನಮ್ಮ ಊರಿಗೆ ಉಳಿಗಾಲವಿಲ್ಲ. ಆ ಮಾಯಾವಿ ರಾಕ್ಷಸನನ್ನು ಕೊಲ್ಲಬೇಕೆಂದ್ರೆ ನದಿ ದಾಟಿ ಕಾಡಿನಲ್ಲಿ ಒಬ್ಬ ಮಹಾತಪಸ್ವಿಯಲ್ಲಿಗೆ ಹೋದ್ರೆ ಇದಕ್ಕೊಂದು ಪರಿಹಾರ ಸಿಗಬಹುದು. ಆದರೆ ಅದು ಸುಲಭದ ಮಾತಲ್ಲ. ಏಕೆಂದ್ರೆ ರಾಕ್ಷಸನ ಗುಹೆಯನ್ನು ದಾಟಿಯೇ ಹೋಗ್ಬೇಕು. ಅಂಥ ಧೈರ್ಯಶಾಲಿ ಯಾರಿದ್ದಾರೆ ನಮ್ಮಲ್ಲಿ ಹೇಳಿ ಎಂದು ಪ್ರಶ್ನಿಸಿದ. ಈ ಮಾತು ಕೇಳಿ ಊರ ಜನರು ಪರಸ್ಪರ ಮುಖ ನೋಡಿಕೊಂಡರು. ಯಾರೂ ಮುಂದೆ ಬರಲಿಲ್ಲ. ರಾಕ್ಷಸನೆಂದರೆ ಸಾಕು ಹೆದರಿ ನಡುಗುತ್ತಿದ್ದರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಕೇವಲ 11 ವರ್ಷದ ಬಾಲಕನೊಬ್ಬ ಸಭೆಯಲ್ಲಿ ಎದ್ದು ನಿಂತು, ಮಹಾಜನಗಳೇ, ನೀವು ಒಪ್ಪುವುದಾದರೆ ನಾನು ಆ ಕಾರ್ಯವನ್ನು ಮಾಡಲು ಸಿದ್ಧ ಎಂದಾಗ ಜನರೆಲ್ಲ, ನೀನಿನ್ನೂ ಸಣ್ಣವ, ನಿನ್ನಿಂದ ಸಾಧ್ಯವಿಲ್ಲ, ತಮಾಷೆ ಮಾಡ್ಬೇಡ ಎಂದು ಪರಿಹಾಸ್ಯ ಮಾಡಿ ನಕ್ಕರು. ಹೀಗೆ ಕೆಲ ದಿನ ಕಳೆದವು. ರಾಕ್ಷಸನ ಅಟ್ಟಹಾಸ ಮುಂದುವರೆದಿತ್ತು. ಇದರಿಂದ ಆ ಬಾಲಕನಿಗೆ ರಾಕ್ಷಸನನ್ನು ಸಂಹಾರ ಮಾಡಲೇಬೇಕೆಂಬ ಛಲ ಮೂಡಿತು. ಯಾರಿಗೂ ಸುಳಿವು ಹತ್ತದಂತೆ ರಾತ್ರಿ ಆ ಬಾಲಕ ನದಿಯನ್ನು ಈಜಿ ಕಾಡಿನ ರಾಕ್ಷಸನ ಗುಹೆಯತ್ತ ಬಂದಾಗ ಗಾಢ ನಿದ್ದೆಯಲ್ಲಿದ್ದ ರಾಕ್ಷಸ ಹೆದರದೆ ಧೈರ್ಯದಿಂದ ಅಲ್ಲಿಂದ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ಮುನಿಯತ್ತ ನಡೆದ. ವಿಶಾಲವಾದ ಮರದ ಬುಡದಲ್ಲಿ ತಪೋನಿರತರಾಗಿದ್ದ ಮುನಿಗಳು ತಮ್ಮ ದಿವ್ಯದೃಷ್ಟಿಯಿಂದ ಬಾಲಕ ಬಂದ ಸಂಗತಿಯನ್ನರಿತು ಮೆಲ್ಲನೆ ಕಣ್ಣು ತೆರೆದು ನೋಡಿ, ಯಾರು ನೀನು? ಈ ಭಯಂಕರ ಕಾಡಿಗೆ ಬಂದ ಉದ್ದೇಶವೇನು ಎಂದು ಕರುಣೆ ತುಂಬಿದ ಧ್ವನಿಯಲ್ಲಿ ಕೇಳಿದರು. ಬಾಲಕ, ತಪಸ್ವಿಗಳೇ, ನಮ್ಮ ಊರಿಗೆ ನರ ರಾಕ್ಷಸನ ಹಾವಳಿಯಿಂದಾಗಿ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಆ ರಾಕ್ಷಸನನ್ನು ಸಂಹರಿಸಲು ಸಹಾಯ ಮಾಡಿ ಎಂದು ಭಿನ್ನಯಿಸಿದ. ಬಾಲಕನ ಧೈರ್ಯ, ಪರೋಪಕಾರದ ಗುಣಕ್ಕೆ ಮೆಚ್ಚಿದ ಮುನಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ಮಂತ್ರದ ಖಡ್ಗವನ್ನು ಕೊಟ್ಟು, ಹೋಗು, ಈ ಖಡ್ಗದಿಂದ ರಾಕ್ಷಸನನ್ನು ಹತ ಮಾಡು ಎಂದು ಹರಸಿದರು. ಆ ಖಡ್ಗದಿಂದ ಗುಹೆಗೆ ಬಂದು ರಾಕ್ಷಸನ ವಿರುದ್ಧ ಹೋರಾಡಿ ಕೊಂದೇ ಬಿಟ್ಟ. ಊರ ಜನರು ಸಂತಸದಿಂದ ಬಾಲಕನನ್ನು ಕೊಂಡಾಡಿದರು. ಆ ದಡಂ ದುಡುಕಿ, ದಡಂ ದುಡುಕಿ, ದಡಂ ದುಡುಕಿ, ಆಡೋಣ ಬಾ ನಾವು ಹುಡುಕಿ, ಉದ್ಯಾನವನದ ತೂಗುಯ್ಯಾಲೆ, ಜೀಕಿ ಜೀಕಿ ಸಾಕಾಗಿ ಹೋಯಿತು, ಸುಯ್ಯನೆ ಎನ್ನುತ್ತ ಜಾರುವ ಬಂದೆ, ಜರ್ರನೆ ಜಾರಿ ಬೇಜಾರಾಯಿತು, ದಡಂ ದುಡುಕಿ, ದಡಂ ದುಡುಕಿ, ಆಡೋಣ ಬಾ ನಾವು ಹುಡುಕಿ, ಕಳ್ಳ ಪೊಲೀಸ್ ಮರ ಕೋತಿ ಆಟ, ಕುಣಿದು ನೆಗೆದು ಸುಸ್ತಾಗಿ ಹೋಯಿತು, ಗಿರಿಗಿರಿ ಸುತ್ತುವ ತೇರುಗುಣಿಕೆ, ಆಡಿ ಆಡಿ ದಣಿವು ಆಯಿತು, ದಡಂ ದುಡುಕಿ, ದಡಂ ದುಡುಕಿ, ಆಡೋಣ ಬಾ ನಾವು ಹುಡುಕಿ, ಎರುವ ಇಳಿಯುವ ಇಳಿದು ಎರುವ, ಮೇಲಕ್ಕೇರಿ ಕೆಳಗಿಳಿಯುವ, ಬೇಸರವಾಗದ ಮೋಜಿನ ಆಟ, ಕಲಿಸಿದೆ ಹೊಸ ಜೀವನದ ಪಾಠ, ದಡಂ ದುಡುಕಿ, ದಡಂ ದುಡುಕಿ, ಆಡೋಣ ಬಾ ನಾವು ಹುಡುಕಿ. ಚಿಣ್ಣರ ಚೈತ್ರ ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ, ಮುಧೋಳ. 10 ಅಡುಗೆ ಮನೆ. ಸುಲಭ ಸಿಹಿ ತಿಂಡಿಗಳು. ಮನೆಯಲ್ಲಿ ಸಿಹಿ ತಿನ್ನಬೇಕೆನಿಸಿದಾಗ ಸುಲಭವಾಗಿ ಮಾಡಬಹುದಾದ ಕೆಲವು ಸಿಹಿ ತಿಂಡಿಗಳ ರೆಸಿಪಿ ಇಲ್ಲಿದೆ. 1 ಅವಲಕ್ಕಿ ಪಂಚಕಜ್ಜಾಯ. ಏನೇನು ಬೇಕು? ಬೆಲ್ಲದ ತುರಿ 2 ಕಪ್, ತಾಜಾ ತೆಂಗಿನ ತುರಿ 1.5 ಕಪ್,
ತೆಳು ಅವಲಕ್ಕಿ 2 ರಿಂದ 2.5 ಕಪ್, ತುಪ್ಪ 1 ದೊಡ್ಡ ಚಮಚ, ಏಲಕ್ಕಿ ಪುಡಿ 2 ಚಿಕ್ಕ ಚಮಚ, ಬೇಕಾದರೆ ಹುರಿದ ಕಪ್ಪು ಎಳ್ಳು 1 ದೊಡ್ಡ ಚಮಚ. ಮಾಡೋದು ಹೇಗೆ? ಬೆಲ್ಲದ ತುರಿಗೆ ಅರ್ಧ ಕಪ್ ನೀರು ಹಾಕಿ ಕರಗಿಸಿ ಸೋಸಿ ತೆಗೆದು, ತೆಂಗಿನ ತುರಿ ಹಾಕಿ ಒಲೆಯ ಮೇಲಿಡಿ. ನೀರು ಇಂಗುವವರೆಗೆ ಕುದಿಯಲಿ. ನಂತರ ಕೆಳಗಿಳಿಸಿ ತಣಿಯಲು ಬಿಡಿ. ಪೂರ್ತಿ ತಣಿದ ನಂತರ ತುಪ್ಪ, ಅವಲಕ್ಕಿ ಸೇರಿಸಿ ಕೈಯಿಂದ ಚೆನ್ನಾಗಿ ಬೆರೆಸಿ. 2 ಹೆಸರುಬೇಳೆ ಪಂಚ ಕಜ್ಜಾಯ. ಏನೇನು ಬೇಕು? ಹೆಸರುಬೇಳೆ ಹೆಸರುಕಾಳು 1.5 ಕಪ್, ಬೆಲ್ಲ 2 ಕಪ್, ಏಲಕ್ಕಿ ಪುಡಿ 2 ಚಿಕ್ಕ ಚಮಚ, ತಾಜಾ ತೆಂಗಿನ ತುರಿ 3 ಕಪ್, ತುಪ್ಪ 2 ಚಿಕ್ಕ ಚಮಚ. ಮಾಡೋದು ಹೇಗೆ? ಹೆಸರುಬೇಳೆ ಹೆಸರುಕಾಳನ್ನು ಪರಿಮಳ ಬರುವಂತೆ ಹುರಿದು ಮಿಕ್ಸಿನಲ್ಲಿ ಸಣ್ಣ ರವೆಯಂತೆ ಪುಡಿ ಮಾಡಿ. ಬೆಲ್ಲಕ್ಕೆ ಅರ್ಧ ಕಪ್ ನೀರು ಸೇರಿಸಿ, ಉರಿಯ ಮೇಲಿಟ್ಟು ಕರಗಿಸಿ ಸೋಸಿ, ಕಸ ಬೇರ್ಪಡಿಸಿ. ಮತ್ತೆ ಅದನ್ನು ಒಲೆಯ ಮೇಲಿಟ್ಟು 4 ಕುದಿ ಬರೆಸಿ ತೆಗೆಯಿರಿ. ಇದಕ್ಕೆ ತೆಂಗಿನ ತುರಿ ಸೇರಿಸಿ, ನೀರು ಇಂಗಿದರೂ ಮೃದುವಾಗುವ ತನಕ ಮಂದ ಬೆಂಕಿಯಲ್ಲಿರಿಸಿ. ಮೃದುವಾದ ಬಳಿಕ ಕೆಳಗಿಳಿಸಿ, ತುಪ್ಪ ಮತ್ತು ಹೆಸರುಬೇಳೆ ತರಿಯನ್ನು ಹಾಕಿ ಕಲಸಿ. ಆರಿದ ಬಳಿಕ ಪಂಚ ಕಜ್ಜಾಯ ಉದುರಾಗಿರುತ್ತದೆ. 3 ಕಡಲೆಬೇಳೆ ಸಕ್ಕರೆ ಪಂಚ ಕಜ್ಜಾಯ. ಏನೇನು ಬೇಕು? ಕಡಲೆಬೇಳೆ 1.5 ಕಪ್, ತಾಜಾ ತೆಂಗಿನ ತುರಿ 3 ಕಪ್, ಸಕ್ಕರೆ ಪುಡಿ 3 ಕಪ್, ಏಲಕ್ಕಿ ಪುಡಿ 2 ಚಿಕ್ಕ ಚಮಚ. ಮಾಡೋದು ಹೇಗೆ? ಕಡಲೆಬೇಳೆಯನ್ನು ಸುಗೆಂಪಾಗುವಂತೆ ಘಮ್ ಎಂದು ಹುರಿದು, ಮಿಕ್ಸಿಯಲ್ಲಿ ಸಣ್ಣ ರವೆಯ ಹದಕ್ಕ ಪುಡಿ ಮಾಡಿ. ತೆಂಗಿನ ತುರಿ, ಸಕ್ಕರೆ ಪುಡಿ ಸೇರಿಸಿ ಬಿಸಿಗಿಟ್ಟು, ಆಗಾಗ ಕೈಯಾಡಿಸುತ್ತೀರಿ. ಸಕ್ಕರೆ, ತೆಂಗಿನ ತುರಿಯೊಂದಿಗೆ ಚೆನ್ನಾಗಿ ಬೆರೆತು ನೀರು ಬಿಡಬೇಕು. ಬಳಿಕ ಕಡಲೆಬೇಳೆ ತರಿ, ಏಲಕ್ಕಿ ಪುಡಿ ಸೇರಿಸಿ ಬೆರೆಸಿ. ಪಂಚಕಜ್ಜಾಯ ತಯಾರು. 4 ಗೋಧಿ ಕಡಲೆ ಹಿಟ್ಟಿನ ಉಂಡೆ. ಏನೇನು ಬೇಕು? ಗೋಧಿ ಹಿಟ್ಟು 1 ಕಪ್, ಕಡಲೆ ಹಿಟ್ಟು ಅರ್ಧ ಕಪ್, ಸಕ್ಕರೆ ಪುಡಿ 1.5 ಕಪ್, ತುಪ್ಪ 1 ಕಪ್, ಏಲಕ್ಕಿ ಪುಡಿ 2 ಚಿಕ್ಕ ಚಮಚ. ಮಾಡೋದು ಹೇಗೆ? ಸಣ್ಣ ಉರಿಯಲ್ಲಿ ಗೋಧಿ ಹಿಟ್ಟನ್ನು ಕೈಯಾಡಿಸುತ್ತಾ ಘಮ್ಮೆನ್ನುವಂತೆ ಹುರಿಯಿರಿ. ಕಡಲೆ ಹಿಟ್ಟನ್ನು ಕೂಡ ಇದೇ ರೀತಿ ಹುರಿದುಕೊಂಡು ಎರಡನ್ನೂ ತಣಿಸಿ. ಬಳಿಕ 2 ಹಿಟ್ಟುಗಳನ್ನು ಮಿಶ್ರ ಮಾಡಿ ಅದಕ್ಕೆ ಸಕ್ಕರೆ ಪುಡಿ ಸೇರಿಸಿ ಚೆನ್ನಾಗಿ ಹೊಂದುವಂತೆ ಬೆರೆಸಿ. ತುಪ್ಪವನ್ನು ಬೆರೆಸಿ ಉಂಡೆ ಕಟ್ಟುವ ಹದಕ್ಕೆ ತಂದು ಉಂಡೆ ಕಟ್ಟಿ. ಸೂಚನೆ: ಸಕ್ಕರೆಯನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಬಳಸಬಹುದು, ಆದರೆ ಬೂರ ಸಕ್ಕರೆ ಬೇಡ. ರುಚಿ ಬೇರೆಯಾಗುತ್ತದೆ. ತುಪ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿ ಮಾಡಿ ತೆಳು ಮಾಡಿಕೊಳ್ಳಿ. ಪೋಷಕಾಂಶಗಳಿಂದ ಕೂಡಿರುವುದರಿಂದ ಮಕ್ಕಳಿಗೆ ಇದು ಒಳ್ಳೆಯದು. ಇದೇ ವಿಧಾನದಲ್ಲಿ ರಾಗಿ ಹುರಿ ಹಿಟ್ಟಿನ ಉಂಡೆ ತಯಾರಿಸಬಹುದು. ಹೆಸರುಕಾಳು ಹುರಿದು, ತರಿ ರವೆಯಂತೆ ಪುಡಿ ಮಾಡಿಯೂ ಉಂಡೆ ಮಾಡಬಹುದು. 5 ನೆಲಗಡಲೆ ಉಂಡೆ. ಏನೇನು ಬೇಕು? ಹುರಿದು ಸಿಪ್ಪೆ ತೆಗೆದ ನೆಲಗಡಲೆ ಕಾಳು 3 ಕಪ್, ಉಂಡೆ ಮಾಡುವ ಅಂಟಿನ ಬೆಲ್ಲ 1 ಕಪ್, ನೀರು ಅರ್ಧ ಕಪ್, ತುಪ್ಪ 1 ದೊಡ್ಡ ಚಮಚ, ಏಲಕ್ಕಿ ಪುಡಿ 2 ಚಿಕ್ಕ ಚಮಚ. ಮಾಡೋದು ಹೇಗೆ? ಬೆಲ್ಲ, ನೀರು ಸೇರಿಸಿ ಉರಿಯ ಮೇಲಿಡಿ. ಬೆಲ್ಲ ಕರಗಿ ಎಳೆಪಾಕ ಬರಲಿ. ಕೆಳಗಿಳಿಸಿ ಇದಕ್ಕೆ ನೆಲಗಡಲೆ ಕಾಳು, ತುಪ್ಪ, ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಬೆರೆಸಿ. ಆರಿದ ಬಳಿಕ ಕೈಗೆ ತುಪ್ಪ ಸವರಿ ಉಂಡೆ ಕಟ್ಟಿ. ಇದೇ ವಿಧಾನದಲ್ಲಿ ನೆಲಗಡಲೆ ಮತ್ತು ಗೆರು ಬೀಜ, ಗೋಡಂಬಿ, ತಲಾ 1.5 ಕಪ್ ತೆಗೆದುಕೊಂಡು ಉಂಡೆ ತಯಾರಿಸಬಹುದು. ಹಾಗೆಯೇ ಎಳ್ಳು ತೊಳೆದು ಸೋಸಿ, ಒಣಗಿಸಿ, ಸಣ್ಣ ಉರಿಯಲ್ಲಿ ಚಟಪಟಿಸಿದ್ದು 2 ಕಪ್ ಮತ್ತು ಗೆರು ಬೀಜದ ಚೂರು 1 ಕಪ್ ತೆಗೆದುಕೊಂಡು ಕೂಡ ಉಂಡೆ ತಯಾರಿಸಬಹುದು. 11 ಮಿತ್ರ ಜ್ಯೋತಿ ವಾರ್ತೆ. 30 ಜುಲೈ 2024 ರಂದು ಮಿಷನ್ ಆಕ್ಸೆಸಿಬಿಲಿಟಿ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಅಡ್ವೊಕೇಟ್ ಅಮರ್ ಜೈನ್ ಅವರು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಒಡನಾಡಿದರು. ಕಾರ್ಪೊರೇಟ್ ಲಾಯರ್ ಆಗಿರುವ ಅಮರ್ ಜೈನ್ ಅವರು ವೆಬ್ ಆಕ್ಸೆಸಿಬಿಲಿಟಿಯ ಬಗ್ಗೆ ಪರಿಣತಿಯನ್ನು ಹೊಂದಿದ್ದಾರೆ. ಸ್ವತಃ ದೃಷ್ಟಿ ವಿಶೇಷ ಚೇತನರಾದ ಅಮರ್ ಜೈನ್ ಅವರು ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಉದ್ಯೋಗಾವಕಾಶಗಳ ಬಗ್ಗೆ ನೀಡಿದ ಅತ್ಯುತ್ತಮ ಮಾರ್ಗದರ್ಶನಕ್ಕಾಗಿ ಮಿತ್ರ ಜ್ಯೋತಿ ಸಂಸ್ಥೆಯು ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ. 3 ಆಗಸ್ಟ್ 2024 ರಂದು ಆಕ್ಸೆಂಚರ್ ತಂಡವು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ, ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಅರ್ಥಪೂರ್ಣ ಸಮಯವನ್ನು ಕಳೆಯಿತು.
ಆಟಗಳ ಮೂಲಕ ಅವರ ಮನರಂಜಿಸುವುದರ ಜೊತೆಗೆ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವ ಬಗ್ಗೆ ಕೂಡ ಚರ್ಚೆ ನಡೆಸಿದರು. ಇದರೊಂದಿಗೆ ಸಂಸ್ಥೆಯಲ್ಲಿ ಸ್ವಯಂ ಸೇವಕರಾಗಿ ಸಹಕಾರ ನೀಡಲು ಲಭ್ಯವಿರುವ ಅವಕಾಶಗಳ ಬಗ್ಗೆ ಕೂಡ ಚರ್ಚಿಸಿದರು. ತಂಡವು ನಮಗಾಗಿ ನೀಡಿದ ಸಮಯ ಹಾಗೂ ಸಹಕಾರಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಭವಿಷ್ಯದಲ್ಲಿ ಅವರೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ಸಹಯೋಗಿಸಲು ಎದುರು ನೋಡುತ್ತಿದ್ದೇವೆ. ಹೀಲಿಯಾನ್ ಕಂಪನಿಯು ತನ್ನ ಭಾರತದಲ್ಲಿನ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಮಿತ್ರ ಜ್ಯೋತಿ ಸಂಸ್ಥೆಯೊಂದಿಗೆ ಅದರ ಚಟುವಟಿಕೆಗಳಲ್ಲಿ ಪುನಃ 6 ತಿಂಗಳ ಕಾಲ ಪಾಲ್ಗೊಳ್ಳಲು ನಿರ್ಧರಿಸಿದೆ ಎಂದು ತಿಳಿಸಲು ನಾವು ಹರ್ಷಿಸುತ್ತೇವೆ. ಮಿತ್ರ ಜ್ಯೋತಿಯ ಫಲಾನುಭವಿಗಳಿಗೆ ತರಬೇತಿ ನೀಡಿ ಅವರ ಉದ್ಯೋಗಾವಕಾಶಗಳ ಸಾಧ್ಯತೆಯನ್ನು ಹೆಚ್ಚಿಸುವುದು ಹೀಲಿಯಾನ್ ತಂಡದ ಗುರಿಯಾಗಿದೆ. 10 ಆಗಸ್ಟ್ 2024 ರಂದು ಹೀಲಿಯಾನ್ ತಂಡವು ಮಿತ್ರ ಜ್ಯೋತಿ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಸಭಾಂಗಣದಲ್ಲಿ ಸ್ಫೂರ್ತಿದಾಯಕ ಅಧಿವೇಶನವನ್ನು ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಎಲ್ಲರೂ ತಮ್ಮನ್ನು ಪರಸ್ಪರ ಪರಿಚಯಿಸಿಕೊಂಡರು. ತಂಡದ ಸದಸ್ಯರು ಅಣಕು ಸಂದರ್ಶನಗಳು ಹಾಗೂ ಬಯೋಡೇಟಾ ತಯಾರಿ ಬಗ್ಗೆ ಅರಿವು ಮೂಡಿಸುವ ಮೂಲಕ ವಿದ್ಯಾರ್ಥಿಗಳ ಕೌಶಲ್ಯಗಳಿಗೆ ಸಾಣೆ ಹಿಡಿದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು. ವಿದ್ಯಾರ್ಥಿಗಳು ಹೀಲಿಯಾನ್ ತಂಡದ ಸದಸ್ಯರೊಂದಿಗೆ ಪರಸ್ಪರ ಚರ್ಚಿಸುವ ಮೂಲಕ ತಮ್ಮ ಆಸಕ್ತಿಗಳನ್ನು ಅವರಲ್ಲಿ ಹಂಚಿಕೊಂಡು ತಮಗಿದ್ದ ಸಂದೇಹ ಸಂಶಯಗಳನ್ನು ಪ್ರಶ್ನೋತ್ತರಗಳ ಮೂಲಕ ಪರಿಹರಿಸಿಕೊಂಡರು. 15 ಆಗಸ್ಟ್ 2024 ರಂದು ಮಿತ್ರ ಜ್ಯೋತಿಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ಮೊದಲಿಗೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ವಿದ್ಯಾರ್ಥಿ ಮಾರೇಶ ಸ್ವತಂತ್ರ ಭಾರತದ ಬಗ್ಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದನು. ಮತ್ತಿರುವರು ವಿದ್ಯಾರ್ಥಿಗಳಾದ ಡಾಮಿನಿಕ್ ಮತ್ತು ಜಯಶ್ರೀ ತಮ್ಮ ನೃತ್ಯಗಳಿಂದ ಎಲ್ಲರ ಮನರಂಜಿಸಿದರು. ಸ್ವಾತಂತ್ರ್ಯದ ಸಂಭ್ರಮ ಹಾಗೂ ಏಕತೆಯನ್ನು ಎಲ್ಲರೂ ಕೂಡಿ ಸಂತಸದಿಂದ ಆಚರಿಸಿದರು. ಹೀಗೆಯೇ ನಾವೆಲ್ಲರೂ ನಮ್ಮ ಹೆಮ್ಮೆಯ ಭಾರತದ ವಿವಿಧತೆಯಲ್ಲಿನ ಏಕತೆಯನ್ನು ಸಂಭ್ರಮದಿಂದ ನಿರಂತರವಾಗಿ ಆಚರಿಸೋಣ.